ಥ್ಯಾಂಕ್ ಯು ಜೀಸಸ್. ಎಸ್ ಫಾದರ್ ಗಾಡ್, ನಿಮ್ಮನ್ನೇ ಆರಾಧಿಸೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ ಸ್ವಾಮಿ. ಕರ್ತನೆ, ನೀ ನಮ್ಮ ಜೊತೆ ಇರೋದ್ರಿಂದಲೇ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೇನೆ ಸ್ವಾಮಿ. ಥ್ಯಾಂಕ್ ಯು ಫಾದರ್, ನಿನ್ನ ದೂತರನ್ನು ಕಳಿಸಿಕೊಟ್ಟು ನಮ್ಮನ್ನು ಕಾವಲು ಕಾಯುವಂಥ ದೇವರಾಗಿದ್ಯಾ ಕರ್ತನೆ. ನಮಗೋಸ್ಕರ ಯುದ್ಧಗಳನ್ನು ಜಯಿಸುವಂಥ ದೇವರು ನಮ್ಮ ಜೊತೆಗಿದ್ದಾರೆ. ಆಮೇನ್. ಆತನನ್ನು ಒಂದು ಮಾತು ಕೂಗಿದರೆ ಸಾಕು, ನಾವೆಂಥ ಪರಿಸ್ಥಿತಿಯಲ್ಲಿದ್ದರೂ ನನ್ನ ಯೇಸು ನಮ್ಮನ್ನು ಕಾಪಾಡುತ್ತಾರೆ. ಥ್ಯಾಂಕ್ ಯು ಜೀಸಸ್. ಎಸ್ ಲಾರ್ಡ್, ನೀವು ನನ್ನ ಜೊತೆಗಿರೋದ್ರಿಂದಲೇ ನನ್ನ ನೆಮ್ಮದಿ ನನ್ನ ಜೊತೆಗಿದೆ ಸ್ವಾಮಿ. ಎಸ್ ಫಾದರ್, ವಿ ವರ್ಷಿಪ್ ಯು ಲಾರ್ಡ್.
ನನ್ನ ಒಳ್ಳೆಯದಕ್ಕಾಗಿ ಮಾರ್ಪಡಿಸುವಂಥ ದೇವರು. ಆಮೇನ್. ಕಳೆದ ದಿನ ನಡೆದಂಥ ಸಂಗತಿಗಳನ್ನು ನೆನೆಸಿ ಮನಸ್ಸು ದೃಢತೆ ಕಳೆದುಕೊಂಡರೂ ಆತನು ನನ್ನನ್ನು ಬಿಟ್ಟು ಬಿಡುವುದಿಲ್ಲ. ಮೈ ಲಾರ್ಡ್ ಇಸ್ ವಿತ್ ಮೀ, ಮೈ ಲಾರ್ಡ್ ಇಸ್ ವಿತ್ ಮೀ. ಆಮೇನ್. ನನ್ನ ದೇವರು ನನ್ನ ಜೊತೆಗೆ ಇದ್ದಾನೆ, ನನ್ನ ವಿಮೋಚಕರು ನನ್ನ ಜೊತೆಗೆ ನಡೀತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್ ಗಾಡ್. ಎಸ್ ಲಾರ್ಡ್, ವಿ ವರ್ಷಿಪ್ ಯು, ವಿ ವರ್ಷಿಪ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಮಾಸ್ಟರ್ ಗಾಡ್. ಕೀರ್ತನ 23:4 ವಾಕ್ಯದಲ್ಲಿ ಹೇಳುತ್ತೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ಆಮೇನ್. ವೈರಿಗಳ ಮುಂದೆಯೇ ನೀನು ನನಗೆ ಔತಣವನ್ನು ಬಡಿಸುವಂಥ ದೇವರಾಗಿದ್ಯಾ. ಎಸ್ ಜೀಸಸ್, ಎಸ್ ಫಾದರ್. Even though walk through the valley of shadow of death, I will fear no evil, for you walk with me, Lord. Your rod and staff, they comfort me. ಆತನು ನನಗೆ ಸೌಖ್ಯವಾಗಿದ್ದಾನೆ, ಆತನು ನನಗೆ ಬಲವಾಗಿದ್ದಾನೆ, ನನ್ನ ಸುರಕ್ಷತೆಯಾಗಿದ್ದಾನೆ. ಹೇಳೋಣ, ಯೇಸುವೆ ನಿಮಗೆ ಸ್ತೋತ್ರ ರಾಜ. ಕಳೆದ ದಿನವೂ ನಡೆದಂಥ ಸಂಗತಿಗಳನ್ನು ನನಗೋಸ್ಕರ ಒಳ್ಳೆಯದಾಗಿ ಮಾರ್ಪಡಿಸುವಂಥ ದೇವರು, ನನಗೋಸ್ಕರ ಯುದ್ಧಗಳನ್ನು ಮಾಡುವಂಥ ದೇವರು ನನ್ನ ಜೊತೆಗೆ ಇದ್ದಾನೆ. ನಮ್ಮನ್ನು ಎಷ್ಟೋ ಪ್ರೀತಿಸುವಂಥ ದೇವರು ನಮ್ಮ ಜೊತೆಗೆ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್. ವಿ ವರ್ಷಿಪ್ ಯು ಫಾದರ್ ಗಾಡ್. ಆತನಿಗೆ ಸ್ತೋತ್ರ ಅಂತ ಹೇಳಿ, ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್. ಯೇಸುವೆ, ಎಷ್ಟೊಂದು ಸಂಗತಿಗಳನ್ನು ನಾವು ಮರೆತು ಬಿಟ್ಟರು ನನ್ನ ದೇವರು ಮರೆಯುವುದಿಲ್ಲ. ಆಮೇನ್. ನಾವು ಎಲ್ಲೋ ಪ್ರಾರ್ಥನೆಗಳಲ್ಲಿ ಒಂದು ಚಿಕ್ಕದಾಗಿ ಕೇಳಿರುವಂಥ ಪ್ರಾರ್ಥನೆಗಳನ್ನು ದೊಡ್ಡದಾಗಿ ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ವಿ ವರ್ಷಿಪ್ ಯು ಲಾರ್ಡ್. ನಿನ್ನ ದರ್ಶನಕ್ಕಾಗಿ ಇಲ್ಲಿ ಹುಡುಕಿ ಬಂದಿದ್ದೇವೆ ಸ್ವಾಮಿ, ನಿಮ್ಮನ್ನೇ ಬಯಸಿ ಬಂದಿದ್ದೇವೆ ರಾಜ. ಈ ದಿನದ ಪ್ರತಿಯೊಂದು ಕ್ಷಣವೂ ನಾವು ನಿಮ್ಮ ನೆನಪಲ್ಲೇ ಕಳೆಯುವಂಥ ಕೃಪೆಯನ್ನು ಕೊಡಿ ಸ್ವಾಮಿ. ಇದೇ ನಮ್ಮ ಪ್ರಾರ್ಥನೆಯಾಗಿದೆ, ಇದೇ ನಮ್ಮ ಬೇಡಿಕೆಯಾಗಿದೆ ರಾಜ. Thank you, Lord. ಪ್ರಿಯ ಯೇಸುವೇ, ನಿನ್ನ ದರ್ಶನಕ್ಕಾಗಿ ಹುಡುಕಿ ಬಂದಿರುವೆ. ಆರಾಧನೆ, ಸ್ತುತಿ, ಸ್ತೋತ್ರವು ದೇವನೇ ಸಲ್ಲಿಸುವೆ.
நாங்கள் செய்த எல்லா பாவ குற்றங்களையும் மன்னித்த ஆண்டவரே எங்களை ஏற்றுக்கொள்ளும் அப்பா. இயேசுவே எங்களை தகுதிப்படுத்தும் ஆண்டவரே. உங்களுடைய முன்னாடி வந்து நின்று நாங்கள் உம்மை பற்றி பாடும் துதிக்க எங்களை தகுதிப்படுத்தும் ஆண்டவரே. Thank you Lord. Psalms 104 சொல்கிறது, Praise the Lord my soul. Lord my God, you are very great. You are clothed with splendor and majesty. Yes Lord, you ரொம்ப பெரியவர் ஆண்டவரே. You are great Lord. Lord, we praise you Lord. ஆனந்த களிப்புள்ள உதடுகளால் போற்றி புகழ்கின்றேன் ஆண்டவரே. இயேசுவே துதிக்கிறோம் ஆண்டவரே. Thank you Lord. உதடுகள் துதிக்கட்டும், உதடுகள் துதிக்கட்டும். நம் உயிருள்ள நாளெல்லாம், உயிருள்ள நாளெல்லாம் உதடுகள் துதிக்கட்டும். என் உயிருள்ள நாளெல்லாம், நம் உயிருள்ள நாளெல்லாம் ஆனந்த களிப்புள்ள உதடுகளா போற்றி. ஆனந்த களிப்புள்ள உதடுகளா போற்றி புகழ்கிறேன். தேவனே நிறைந்த தேவனே நிறைந்த தேவன், தேடுவேன் ஆர்வமுடன். தேவனே நிறைந்தேவன், தேடுவேன் ஆர்வமுடன். மகிமை வாஞ்சிக்கின்றேன், உம் வல்லமை காண்கின்றேன், உம் வல்லமை காண்கின்றேன். மகிமை வாஞ்சிக்கின்றேன், உம் வல்லமை காண்கின்றேன். உம் வல்லமை காண்கின்றேன், உம் வல்லமை காண்கின்றேன். ஆனந்த களிப்புள்ள உதடுகளா போற்றி புகழ்கின்றேன். ஆனந்த களிப்புள்ள உதடுகளா போற்றி புகழ்கின்றேன். நீதானே துணையானீர், நீதானே என் துணையானீர். உம் நிழலில் களி கூறுவேன். நீதானே என் துணையானீர், உம் நிழலில் களி கூறுவேன். உறுதியாய் பற்றிக்கொண்டேன், உறுதியாய் பற்றிக்கொண்டேன். வலக்கரம் தாங்குதே, வலக்கரம் தாங்குதையா. உறுதியாய் பற்றிக்கொண்டேன், உம் வலக்கரம் தாங்குதையா. உம் வலக்கரம் தாங்குதையா. உம்
ನೀರೇ ಕಾಲ ನೆರಪು ಆಂಡವರೇ. ಯೇಸುವೆ, ನಿಮ್ಮ ಚಿತ್ತದಂತೆ ನಮ್ಮನ್ನು ಮಾರ್ಪಡಿಸು ತಂದೆ. ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್, ಹೆಲ್ಪ್ us to worship you in spirit and truth, Lord Jesus. ನಿಜದಿಂದಲೂ ನಿಮ್ಮನ್ನು ಆರಾಧಿಸಲು ನಮ್ಮ ಕೃಪೆಯನ್ನು ಕೊಡಿರಿ. ಆತ್ಮದಿಂದಲೂ ಆರಾಧಿಸಲು ಕೃಪೆಯನ್ನು ಕೊಡಿರಿ ತಂದೆ. ಥ್ಯಾಂಕ್ ಯು ಲಾರ್ಡ್. We surrender everything of ours into your hands. ಎಲ್ಲವನ್ನು ನಿಮ್ಮ ಕರಗಳನ್ನೆತ್ತಿ ನಾವು ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ. ಲೋಕದಲ್ಲಿರುವ ನಮ್ಮ ತಂದೆ, ಎಲ್ಲರೂ ಅವರನ್ನು ನೋಕಿ ಪಾಪಂಗ ಎಲ್ಲರೂ ಅವರನ್ನು ನೋಡೋಣ. ಕಣ್ಣುಗಳನ್ನು ಮುಚ್ಚಾಡಿರಿ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆಯಿಂದ ಆಡಿ ಕರಗಳನ್ನೆತ್ತಿ ಪರಲೋಕದಲ್ಲಿ ನಿಮ್ಮ ಚಿತ್ತ ನಿತ್ಯವೂ ನೆರವೇರುವಂತೆ. ಪರಲೋಕದಲ್ಲಿ ನಿಮ್ಮ ಚಿತ್ತ ನಿತ್ಯವೂ ನೆರವೇರುವಂತೆ. ಭೂಲೋಕದಲ್ಲಿಯೂ ನಮ್ಮಲ್ಲಿಯೂ ದೇವಾ ನಿಮ್ಮ ಚಿತ್ತ ನೆರವೇರಲಿ. ಹೌದು ದೇವರೇ. ಎಸ್ ಲಾರ್ಡ್. ಭೂಲೋಕದಲ್ಲಿಯೂ ನಮ್ಮಲ್ಲಿಯೂ ದೇವಾ ನಿಮ್ಮ ಚಿತ್ತ ನೆರವೇರಲಿ. ಆರಾಧನೆಯಿಂದ ಆಡೋಣ. ಆರಾಧನೆ ಕರೆಗಳೆತ್ತಿ ಆಡಿರಿ. ಆರಾಧನೆ ಆರಾಧನೆ ಇನ್ನೊಂದು ಬಾರಿ ಆಡಿ. ಆರಾಧನೆಯಿಂದ ಆಡುವಾಗ ನಿಮ್ಮನ್ನು ಅವರ ಕೈಯಲ್ಲಿ ಪೂರ್ಣವಾಗಿ ಒಪ್ಪಿಸಿಕೊಡಿರಿ. ಆರಾಧನೆ ಜೀವದ ರೊಟ್ಟಿಯು ನೀನೇ ದೇವಾ, ಜೀವದ ರೊಟ್ಟಿಯು ನೀನೇ ದೇವಾ, ಜೀವದ ಛಲವು ನೀನು, ಜೀವದ ಛಲವು ನೀನೇ ದೇವಾ, ಜೀವದ ರೊಟ್ಟಿಯು ನೀನೇ ದೇವಾ, ಜೀವದ ಛಲವು ನೀನೇ. ಎಸ್ ಲಾರ್ಡ್. ಅನುದಿನದ ಆಹಾರ, ಅನುದಿನದ ಆಹಾರವ ನಮಗೆ ನೀಡು ದೇವಾ, ನೀಡು ನಿನ್ನ ಆತ್ಮದ. ಎಸ್ ಲಾರ್ಡ್. ಅನುದಿನದ ಆಹಾರವ ನಮಗೆ ನೀಡು ದೇವಾ, ನೀಡು ನಿನ್ನ ಆತ್ಮದ ವರವು. ಆರಾಧನೆಯಿಂದ ಜೋರಾಗಿ ಕೂಗಿ ಆಡಿರಿ, ಜೋರಾಗಿ ಆಡಿರಿ.
ಬೇಕು ತಂದೆ, ನಿಮ್ಮ ಪ್ರೀತಿ ನಮಗೆ ಬೇಕು ತಂದೆ. We want you, Lord. We want you here right now in Jesus' name. Lord, thank you for coming in midst of us. We believe, Lord, we have faith that you are in midst of us. Thank you, Lord. Yes, Lord. ಶೋಧನೆಗೆ ನಾ ಬೀಳದಂತೆ, ಶೋಧನೆಗೆ ನಾ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವರೇ. ದೇವಾ, ಶೋಧನೆಗೆ ನಾ ಬೀಳದಂತೆ. ಎಸ್ ಲಾರ್ಡ್, ನಿಮ್ಮ ವಾಕ್ಯದ ಬೆಳಕನ್ನು ನೀಡಿರಿ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ. ಆರಾಧನೆಯಿಂದ ಆಡಿರಿ. ಎಸ್ ಲಾರ್ಡ್, ಪ್ರೀತಿಯಿಂದ ಆರಾಧನೆ, ಪೂರ್ಣ ಹೃದಯದಿಂದ ಆಡಿರಿ. ಅವರನ್ನೇ ನೋಡಿರಿ, ಬರೀ ಯಾರನ್ನು ನೋಡಬೇಡಿರಿ. Forget all the situations and worship Him. Let's worship the Lord with all our heart. ಜೋರಾಗಿ ಆಡಿರಿ. ನೀವು ಆಡುವುದು ಪರಲೋಕದಲ್ಲಿ ಕೇಳಿಸಬೇಕು. ಆಮೆನ್. ಆಡಿರಿ ಜೋರಾಗಿ. ಜೋರಾಗಿ ಆಡಿರಿ. Lord, we worship you, Lord. Come in midst of us, Lord. My sweet Jesus, my best lover, my Alpha, my Omega, my beginning and my end. We worship you, Lord. ನನ್ನ ಮೊದಲು ನನ್ನ ಕೊನೆಯು ನೀನೇ ದೇವರೇ. ಇನ್ನೊಂದು ಬಾರಿ ಆರಾಧನೆ, ಆರಾಧನೆ. ಜೋರಾಗಿ ಆಡಿರಿ. Worship you, Lord. Thank you for your sweet presence, Lord. Thank you for you being here with us, Lord. ತಂದೆಗೆ ಸ್ತೋತ್ರ ಮಾಡ್ತಾ கரங்களை உயர்த்தி என் ஆண்டவராக இயேசுவே நாங்கள் மகிமைப்படுத்தலாமா? ಅವರೇ நல்ல நேசர், ಆತ ನಮ್ಮ ಅತ್ಯಂತ ಉನ್ನತ ದೇವರು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ಶೋಧನೆಗೆ ನಾ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಶೋಧನೆಗೆ ನಾ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ ಮನಸ್ಸು. ಕೈಗಳನ್ನು ಮೇಲಕ್ಕೆತ್ತಿ ಆರಾಧನೆ, 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 ಆರಾಧನೆ. ಹೇಳೋಣವಾ? ಜೀವದ ರೊಟ್ಟಿ ನೀವೇ ದೇವಾ,
ಜೀವದ ಜಲವು ನೀವೇ ದೇವಾ, ಜೀವದ ರೊಟ್ಟಿ ನೀವೇ ದೇವಾ, ಜೀವದ ಜಲವು ನೀವೇ ದೇವಾ, ಅನುದಿನ ಆಹಾರವ ನಮಗೆ ನೀಡು ದೇವಾ, ನೀಡು ನಿನ್ನಾತ್ಮನ ವರವಾ, ಅನುದಿನ ಆಹಾರವ ನಮಗೆ ನೀಡು ದೇವಾ, ನೀಡು ನಿನ್ನಾತ್ಮನ ವರವಾ. ಕೈಗಳನ್ನು ಮೇಲೆ ಕೆತ್ತಿ ಆರಾಧನೆ. ಯೇಸುವಿಗೆ ಮಹಿಮೆ ಸಲ್ಲಿಸೋಣ. ಆರಾಧನೆ ಆರಾಧನೆ ಆರಾಧನೆ. ಜೋರ ಕರಂಗಳ ತಟ್ಟಿ ಸ್ತೋತ್ರ ಅಂತೇಳಿ ದೇವರಿಗೆ ಮಹಿಮೆ ಪಡಿಸಿ ಸ್ತೋತ್ರ ಮಾಡಿ ಕರ್ತನನ್ನು ಆರಾಧನೆ ಮಾಡಿ. ಕರ್ತರೆ ತುದಿಯಿಂಗಳವರು ಎಂದ್ರೂ ನಲ್ಲವರ್, ಆತ ಒಳ್ಳೆಯವ, ಒಳ್ಳೆಯದನ್ನೇ ಮಾಡುವಾತ. ಹಾಲೆಲೂಯ. ಸಾಕ ಯೇಸ್ವಾಮಿಗೆ, ಯಜ್ಞದ ಕುರಿಮರಿಯಾದವನಿಗೆ, ಆಮೆನ್. ಯಜ್ಞದ ಕುರಿಯಾದಾತನಿಗೆ ಹಾಲೆಲೂಯ. தேவ ஆட்டுக்குட்டியானவருக்கு ஸ்தோத்திரம் செய்யலாமா? கைகளை தட்டி. உலகத்தின் பாவங்களை சுமந்து கொண்டு சென்றவர், ಲೋಕದ ಸಮಸ್ತ ಪಾಪಗಳನ್ನು ಹೊತ್ತುಕೊಂಡು ಹೋದವನು ಆತ. ನಮ್ಮ ಪಾಪಗಳನ್ನು ಕೂಡ ಹೊತ್ತುಕೊಂಡು ಹೋಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಎಲ್ಲ ಬಾಯಿ ತೆರೆದು ಸ್ತೋತ್ರ ಮಾಡಿ, ಸ್ತುತಿ ಮಾಡಿ, ಅನ್ಯ ಭಾಷೆಗಳನ್ನು ಮಾತಾಡಿ, ಕರ್ತನಿಗೆ ಗಾನ ಮಾಡಿ. ಆಮೆನ್, ಹಲ್ಲೆಲೂಯಾ. ಯಾರು ಸುಮ್ಮನೆ ಇರಬಾರ್ದು. ಪರಲೋಕದಲ್ಲಿ ಜಯಘೋಷ ಯಾವಾಗಲೂ ಯಜ್ಞದ ಕುರಿಮರಿಗೆ. ಪ್ರೇಸ್ ಗಾಡ್. ಆಮೆನ್. ಪರಿಶುದ್ಧ ದೇವನ್, ಪರಿಶುದ್ಧಾತ್ಮನಿಗೆ ಮಹಿಮೆಯಾಗಲಿ. ಪವಿತ್ರಾತ್ಮ ದೇವರಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಲಾರ್ಡ್. இதை நாங்கள் பங்கு பெற வேண்டும். ಆಮೆನ್. ಇದನ್ನು ತೆಗೆದುಕೊಳ್ಳುವುದರಿಂದ ನಮಗಾಗುವಂಥ ஆசீர்வாதவாದರೂ ಏನು? இந்த ராபஸ்தில் பங்கு பெறும்போது எங்களுக்கு நடக்க போகிற ஆசீர்வாதம் என்ன? ಆಮೆನ್ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಕೊನೆಯ ವಾರ ನೋಡಿದ್ವಿ ಯಾವ ಥರ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದನೋ, ನಿನಗೊಬ್ಬ ಮಗನನ್ನು ಕೊಡ್ತೇನೆ ಎಂಬುದಾಗಿ. 12ನೇ ಅಧ್ಯಾಯದಿಂದ 17ನೇ ಅಧ್ಯಾಯದವರೆಗೂ ಬರೇ ವಾಗ್ದಾನವೇ ಇತ್ತು. 18ನೇ ಅಧ್ಯಾಯದಲ್ಲಿ ತಂದೆ ಮಗ ಪವಿತ್ರಾತ್ಮನು ಮನುಷ್ಯ ರೂಪದಲ್ಲಿ ಬಂದು ಅವನ ಜೊತೆಯಲ್ಲಿ ಊಟ ಮಾಡಿದ ಒಡನೆ ಹೇಳ್ತಾರೆ, ಮುಂದಿನ ವರ್ಷ ಇದೇ ಸಂದರ್ಭದಲ್ಲಿ ನಿನಗೊಬ್ಬ ಮಗನು ಹುಟ್ಟುತ್ತಾನೆ. ಆಮೇನ್. ಆಫ್ಟರ್ ಮೀಲ್ಸ್ ಪುಸಿತ್ತ ಮೇಲೆತ. ಹಲ್ಲೆಲೂಯ. ಸೊ ಅದೇ ಥರ ಈಸಾಕನು ಕೂಡ ಒಡಂಬಡಿಕೆಯನ್ನು ಮಾಡಿಕೊಳ್ಳಬೇಕಾದ್ರೆ ರಾಜರ ಜೊತೆಯಲ್ಲಿ ಏನು ಮಾಡ್ದ? ಒಡಂಬಡಿಕೆ ಮಾಡಿಕೊಳ್ಬೇಕಾದ್ರೆ ಮುಂಚೆ ಊಟವನ್ನು ಮಾಡ್ದ. ಏನು ಮಾಡ್ದ? ಊಟವನ್ನು ಮಾಡಿದ ಮೇಲೆ ಅವನ ಜೊತೆಯಲ್ಲಿದ್ದಂಥ ರಾಜರುಗಳ ಸಂಗಡ ಏನು ಮಾಡ್ದ? ಒಡಂಬಡಿಕೆಯನ್ನು ಮಾಡಿಕೊಂಡ. ಹಾಗಾದರೆ ಒಡಂಬಡಿಕೆ ಇಲ್ಲದೆ ಒಡಂಬಡಿಕೆಗಳು ನೆರವೇರಬೇಕು ಅಂದರೆ ಏನು ಮಾಡಬೇಕು? ಫಸ್ಟು ಜೋರಾಗಿ ಹೇಳ್ರಿ, ಮೀಲ್ಸ್ ಅಂತಾರೆ, ಊಟ ಆಗಬೇಕು. ಆಮೇಲೆ ಇದು ಯಾಕಪ್ಪ ಈ ಥರ? ಇದು ದೇವರ ನಿಯಮ ಸರ್. ನಾನು ನೀನು ಇದನ್ನು ಏನು ಮಾಡೋದಕ್ಕಾಗಲ್ಲ, ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಕೈಗಳನ್ನು ಮೇಲೆ ಕೆತ್ತಿ ತಂದೆಗೆ ಸ್ತೋತ್ರ ಮಾಡ್ತಾ, ನೀ ನಮ್ಮ ಜೊತೆಯಲ್ಲಿ ಊಟವನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಎಂಗಳೋಡು ಪುಸಿಕಿರ ದೇವನ್. ಆಮೆನ್, ಹಲ್ಲೆಲೂಯ. So they make a covenant, but they could not activate till it ate. The promised covenant is not enough unless we activate his covenant.
ದೇವರು ವಾಗ್ದಾನ ಮಾಡಿದ ಒಡಂಬಡಿಕೆಗಳು ನೆರವೇರಬೇಕು ಅಂದರೆ ಏನು ಮಾಡಬೇಕು? ಊಟವಾದ ಮೇಲೆ ಪ್ರತಿಯೊಂದು ವಾಗ್ದಾನಗಳು ನೆರವೇರ್ತದೆ. ನಾನು ಹೇಳ್ತಿರೋದು ಸತ್ಯವೇದದಲ್ಲಿ ದೇವನುடைய ವಸನத்தின்படி. ನಥಿಂಗ್ ಹ್ಯಾಪನ್ಸ್ ಟಿಲ್ ಯು ಈಟ್. ಆದಿಕಾಂಡ 26-28 ಓದೋಣ. ಜೆನಿಸಿಸ್ 26-28, ಆದಿಯಾಗಮಂ 26-28. ಅವರು ಅವನಿಗೆ, ನಿನ್ನ ಜೊತೆಯಲ್ಲಿ ಯೆಹೋವನು ಇದ್ದಾನೆಂಬುದು ಈಗ ನಮಗೆ ತಿಳಿಯಿತು. ನಾವು ಒಪ್ಪಂದ ಮಾಡಿಕೊಳ್ಳಬೇಕೆಂದು ನಮ್ಮ ಆಲೋಚನೆ. ನೀ ನಮಗೆ ಒಂದು ಪ್ರಮಾಣ ಮಾಡಬೇಕಾಗಿದೆ. 30ನೇ ವಾಕ್ಯ 30. ಈಸಾಕನ ಜೊತೆಯಲ್ಲಿ. ಆದ್ದರಿಂದ ಈಸಾಕನು ಅವರಿಗಾಗಿ ಒಂದು ಔತಣವನ್ನು ಮಾಡಿಸಿದನು. ಅವರೆಲ್ಲರೂ ಸಮೃದ್ಧಿಯಾಗಿ ಊಟ ಮಾಡಿದರು. ಆಮೆನ್. ಅವರೆಲ್ಲರೂ ಸಮೃದ್ಧಿಯಾಗಿ ಊಟ ಮಾಡಿದ ಮೇಲೆ ಏನು ಮಾಡಿಕೊಂಡ್ರು? ರಾಜನ ಜೊತೆಯಲ್ಲಿ ಈಸಾಕನ ಏನು ಮಾಡಿಕೊಂಡ? உடம்படிக்கைಯನ್ನು ಮಾಡಿಕೊಂಡ. ஈசாக்கு அந்த ராஜாக்களோடு உடம்படிக்கை எப்படி செய்தார்? புசித்த ಮೇಲೆ. ಏನಂತ ವಾಕ್ಯ ಇದೆ? ಅವರೆಲ್ಲರೂ ಸಮೃದ್ಧಿಯಾಗಿ ಊಟ ಮಾಡಿದ ಮೇಲೆ. ಆಮೇಲೆ ನಾವು ಅಬ್ರಹಾಮನನ್ನು ನೋಡಿದ್ವಿ, ಈಸಾಕನನ್ನು ನೋಡಿದ್ವಿ, ಈಗ ಯಾಕೋಬನನ್ನು ನೋಡೋಣ. ಯಾಕೋಬನು ಕೂಡ ಒಡಂಬಡಿಕೆ ಮಾಡಿಕೊಂಡ. ಆದರೆ ಆ ಒಡಂಬಡಿಕೆ ಯಾವ ರೀತಿ ನೆರವೇರಿತೆಂಬುದಾಗಿ ಆದಿಕಾಂಡ 31ನೇ ಅಧ್ಯಾಯ, ಆದಿಯಾಗಮಂ 31, 44-46, 44-46, ಆದಿಕಾಂಡ ಜೆನಿಸಿಸ್ 31, 44-46. ಆದ್ದರಿಂದ ನಿನ್ನೊಡನೆ ಒಂದು ಒಪ್ಪಂದ ಮಾಡಿಕೊಳ್ಳಲು ಸಿದ್ಧನಾಗಿದ್ದೇನೆ. ನಮ್ಮ ಒಪ್ಪಂದಕ್ಕೆ ಸಾಕ್ಷಿಯಾಗಿ ಕಲ್ಲುಗಳ ಒಂದು ಕುಪ್ಪೆಯನ್ನು ಮಾಡೋಣ ಎಂದು ಹೇಳಿದನು. ಅಂತೆಯೇ ಯಾಕೋಬನು ಮಾಡಿಕೊಂಡ ಒಪ್ಪಂದಕ್ಕೆ ಸಾಕ್ಷಿಯಾಗಿ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಬಂದು ಅಲ್ಲಿಟ್ಟನು. ಅವನು ತನ್ನ ಜನರಿಗೆ ಮತ್ತಷ್ಟು ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಕಲ್ಲಿನ ಕುಪ್ಪೆ ಮಾಡುವಂತೆ ಹೇಳಿದನು. ಬಳಿಕ ಅವರು ಆ ಕುಪ್ಪೆಯ ಬಳಿಯಲ್ಲಿ ಏನು ಮಾಡಿದ್ರು? ಜೋರಾಗಿ ಹೇಳ್ಬೇಕೆಲ್ಲರೂ. ಆ ಕಲ್ಲಿನ ಕುಪ್ಪೆಯ ಬಳಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಈಗ ಊಟ ಮಾಡ್ತಾ ಇದ್ದಾರೆ. ಆಮೇಲೆ 40 ಲಾಬಾನನು ಆ ಸ್ಥಳಕ್ಕೆ ಯೂಗರ್ ಸಹೋದಾತ ಎಂದು ಹೆಸರಿಟ್ಟನು. ಆದರೆ ಯಾಕೋಬನು ಆ ಸ್ಥಳಕ್ಕೆ ಗಲೀದ್ ಎಂದು ಹೆಸರಿಟ್ಟನು. ಯಾಕೋಬನು ತನ್ನ ಮಾವನಾದ ಲಾಭೋನನ ಬಳಿಯಲ್ಲಿ ಮಾಡಿಕೊಳ್ಳುವಂಥ ಒಡಂಬಡಿಕೆಗೆ ಮುಂಚೆ ಏನು ಮಾಡಿದ್ರು? 44 ಏನಂತಾಯ್ತು? லாபானு தன்னுடைய மாமனார் கிட்டே செய்து கொண்ட உடன்படிக்கைக்கு என்ன அதுக்கு முன்னால் என்ன செய்தார்? ಒಪ್ಪಂದಕ್ಕೆ ಸಾಕ್ಷಿಯಾಗಿ ಕಲ್ಲುಗಳ ಒಂದು ಕುಪ್ಪೆಯನ್ನು ಮಾಡೋಣ ಎಂದು ಹೇಳಿದನು. ಅದಾದ ಮೇಲೆ 46 ಏನಂತಿದೆ? ಅವನು ತನ್ನ ಜನರಿಗೆ ಮತ್ತಷ್ಟು ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಕಲ್ಲಿನ ಕುಪ್ಪೆ ಮಾಡುವಂತೆ ಹೇಳಿದನು. ಬಳಿಕ ಅವರು ಕುಪ್ಪೆಯ ಬಳಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಊಟ ಮಾಡ್ತಿದ್ದಾರೆ. ಊಟ ಆದಮೇಲೆ ಏನಾಯಿತು? ಒಡಂಬಡಿಕೆ ಲಾಬಾನನಿಗೂ ಯಾಕೋಬನಿಗೂ ಏನಾಯಿತು? ಒಡಂಬಡಿಕೆ ಅಳಿಯ ಮತ್ತು ಮಾವನ ಮಧ್ಯೆ ಏನಾಯಿತು? ಒಡಂಬಡಿಕೆ ಸ್ಥಾಪನೆಯಾಯಿತು. ಹಾಗಾದರೆ ಆ ಒಡಂಬಡಿಕೆ ಯಾವಾಗ ಸ್ಥಾಪನೆಯಾಯಿತು? ಊಟ ಆದ ಮೇಲೆ. ಆಮೇನ್, ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. அந்த உடன்படிக்கை லாபானோடு யாக்கோபு என்ன செய்து கொண்டானோ அது எப்போ அந்த அந்த உடன்படிக்கைக்கு உயிர் வந்தது? சாப்பாடு சாப்பிட்ட மேலே. ஆமென். God makes a covenant with Israel whole nation in Exodus 12. ಅದೇ ರೀತಿ ದೇವರು ಇಡೀ ಇಸ್ರೇಲ್ ಜನಗಳ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದಾನೆ. ஆண்டவர் இஸ்ரவேல் ஜனங்களோடு ஒரு உடன்படிக்கை செய்து கொண்டார். அப்போ ವಿಮೋಚನ ಕಾಂಡ 12ನೇ ಅಧ್ಯಾಯವನ್ನು ನೀವು ಮನೆಯಲ್ಲಿ ಹೋಗಿ ಓದಿ. ಎಕ್ಸೋಡಸ್ 12 என்ன சொல்றார் தமிழ்? அதுக்கு யாத்ராகமம் 12 அத்தியாயம்.
They came out of Egypt. What brought them out of Egypt is dinner. 12ನೇ ಅಧ್ಯಾಯ ಪೂರ್ತಿ ಓದುವಾಗ ನೀವು ಅಲ್ಲಿ ಗೊತ್ತಾಗತ್ತೆ. ದೇವ್ರು ಹೇಳ್ತಾರೆ, ನೀವು ಒಂದು ಕುರಿಮರಿಯನ್ನ ಪ್ರತಿ ಮನೆಗೂ ಏನು ಮಾಡಬೇಕು? 1 ವರ್ಷದ ಕುರಿಮರಿಯನ್ನ ಏನು ಮಾಡಬೇಕು? ನೀವು ಕೊಯ್ಯಬೇಕು. ಆ ಕುರಿಮರಿಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಕೂಡ ಇರಬಾರ್ದು. ಅದು ಬಿಳಿದಾಗಿರಬೇಕು, ಪರಿಶುದ್ಧವಾಗಿರಬೇಕು. 1 ವರ್ಷದ ಗಂಡು ಕುರಿಮರಿಯನ್ನ ನೀವೇನು ಮಾಡಿ, ಕಟ್ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಊಟ ಮಾಡಿ, ಆ ಕುರಿಮರಿಯ ರಕ್ತವನ್ನ ನಿಮ್ಮ ಮನೆಯ ನಿಲುವು ಗಂಬಗಳಿಗೆ ಬಳಿರಿ. ಅವತ್ತಿನ ದಿವಸ ರಾತ್ರಿ ಸಂಹಾರಕ ದೂತನು ಐಗುಪ್ತ ದೇಶದಲ್ಲಿ ಹಾದು ಹೋಗ್ತಾನೆ. ಆದರೆ ನಿಮ್ಮ ಯಾರ ಮನೆಗಳ ಮೇಲೆ ರಕ್ತ ಇದೆಯೋ ಆ ಮನೆ ಬದುಕತ್ತೆ. ಊಟ ಮಾಡಿದ ಮೇಲೆ ಒಡಂಬಡಿಕೆ. ಆಮೇನ್. They would not have come out without dinner. The last thing they had is dinner. ಇದು ಈ ಅಧ್ಯಾಯ ಮುಗಿದ ಮೇಲೆ ಅವರೇನಾಗ್ತಾರೆ? ಐಗುಪ್ತ ದೇಶದಿಂದ ಹೊರಗಡೆ ಬಂದಿದ್ದಾರೆ. ಇವಾಗ ಈಜಿಪ್ತಿல் என்ன செய்தார்? வெளியே வந்த உடனே ஆண்டவர் சொன்னது என்ன? ஃபர்ஸ்ட் உடன்படிக்கை செய்யறதுக்கு முன்னால நீங்கள் புசிக்க வேண்டும். ನೀವೇನು ಮಾಡಬೇಕು? ಊಟವನ್ನು ಮಾಡಬೇಕು. ಆಮೇಲೆ ಗಾಡ್ ಸೆಂಡ್ ಮೋಸೆಸ್. ಹಿ ಮೇಕ್ಸ್ ದ ಪ್ರಾಮಿಸಸ್ ಟು ಬ್ರಿಂಗ್ ದೆಮ್ ಔಟ್. ಪ್ಲೇಸ್ ಕಮ್ ಡೆಸ್ಟ್ರಾಯ್ ದ ಲ್ಯಾಂಡ್. ಬಟ್ ದ ಲಾಸ್ಟ್ ಥಿಂಗ್ ಗಾಡ್ ಹ್ಯಾಸ್ ಡನ್ ಡಸ್ ಹಿ ಸೇಸ್ ಲೆಟ್ ಹ್ಯಾವ್ ಡಿನ್ನರ್. ಆಮೇಲೆ ಯು ಗೆಟ್ ಎ ಲ್ಯಾಮ್. ಒಂದು ಕುರಿಮರಿಯನ್ನು ತೆಗೆದುಕೋ. ಆ ಕುರಿಮರಿಯನ್ನು ಕಟ್ ಮಾಡು. ಒಂದೊಂದು ಮನೆಗೂ ಒಂದೊಂದು ಕುರಿಮರಿಯನ್ನು ಜನರು ಏನು ಮಾಡಲಿ? ಊಟವನ್ನು ಮಾಡಲಿ. ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬೇಕು. ಆಮೇಲೆ ಹಲ್ಲೆಲೂಯಾ. while they are eating, they are walking out. The dinner did it. ಆಮೇಲೆ ಹಲ್ಲೆಲೂಯಾ. The promise without dinner has no power. ಊಟವಿಲ್ಲದೆ ಯಾವ ವಾಗ್ದಾನಗಳು ಸತ್ಯವೇದದಲ್ಲಿ ನೆರವೇರಲಿಲ್ಲ. ಎಲ್ಲವೂ ನೆರವೇರಿದ್ದು ಯಾವಾಗ? ಊಟವಾದ ಮೇಲೆ. ಆಫ್ಟರ್ ಡಿನ್ನರ್ ದ ಕವನೆಂಟ್ ಕೇಮ್. ಆಮೆನ್. ಆಫ್ಟರ್ ಡಿನ್ನರ್ ದ ಪ್ರಾಮಿಸ್ ಕೇಮ್. ಆಫ್ಟರ್ ಡಿನ್ನರ್ ದ ಬ್ಲೆಸ್ಸಿಂಗ್ಸ್ ಕೇಮ್. ಯಾಕೆ ಗೊತ್ತಿಲ್ಲ, ಇದು ದೇವರ ನಿಯಮ ಬಹುಶಃ. ಥಿಂಕ್ ಅಬೌಟ್ ಕಮ್ಯೂನಿಯನ್. ಈಗ ನಾವು ಈ ಪವಿತ್ರ ಭೋಜನಕ್ಕೆ ಬರೋಣ. ದ ಪ್ರಾಮಿಸ್ ವಿತೌಟ್ ಕಮ್ಯೂನಿಯನ್ ಹ್ಯಾಸ್ ನೋ ಪವರ್. வேதத்தில் அநேக வாக்குத்தத்தங்கள் ஆண்டவர் எங்களுக்கு கொடுத்திருக்கிறார். ஆனா இந்த வாக்குத்தத்தங்கள் எல்லாம் எப்போ நிறைவேறுகிறது தெரியுமா? நீங்கள் கர்த்தருடைய ராபோஸ்தல பங்கு பெறாவிட்டால் உங்களுடைய வாழ்க்கையிலே அது நிறைவேற போகாது. ದೇವರು ಅನೇಕ ವಾಗ್ದಾನಗಳನ್ನು ಸತ್ಯವೇದದಲ್ಲಿ ಕೊಟ್ಟಿದ್ದಾನೆ. ಆದರೆ ಈ ವಾಗ್ದಾನಗಳೆಲ್ಲವೂ ನೆರವೇರಬೇಕಂದ್ರೆ ನಾವು ತಪ್ಪಿಸದೆ ಪ್ರತಿ ತಿಂಗಳು ಈ ಕರ್ತನ ಪವಿತ್ರ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ಆ ವಾಗ್ದಾನಗಳು ಬಿಡುಗಡೆಯಾಗತ್ತೆ ಯೇಸುವಿನ ನಾಮದಲ್ಲಿ. ಯು ಹ್ಯಾವ್ ಟು ಎ ಡಿನ್ನರ್ ಟು ಬ್ರೇಕ್ ಔಟ್, ಟು ಕಮ್ ಔಟ್ ಆಫ್ ಈಜಿಪ್ಟ್. ಆಮೇಲೆ ಆ ಜನಗಳು ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ಮೊದಲು ಮಾಡಿದ್ದೇನು? ದೇವರು ಹೇಳಿದ್ದು ಊಟವನ್ನ ಮಾಡಿ. என்ன சொன்னார் ஆண்டவர்? எகிப்தில் என்று வெளியே வந்தவுடனே என்ன சொன்னார்? புசியுங்கோ. ಇವತ್ತು ನಾವು ಈ ಒಂದು ಕರ್ತನ ಪವಿತ್ರ ಭೋಜನದಲ್ಲಿ ಪಾಲ್ಗೊಂಡ್ರೆ ಮಾತ್ರ ವ್ಯಾಧಿಯಿಂದ ಹೊರಗಡೆ ಬರ್ತೇವೆ, ಸಾಲದಿಂದ ಹೊರಗಡೆ ಬರ್ತೇವೆ ಮತ್ತು ಗುಲಾಮತನದಿಂದ ಹೊರಗಡೆ ಬರ್ತೇವೆ. ಯಾಕಂದ್ರೆ ಇದು ಕರ್ತನು ನೇಮಿಸಿದ ಪವಿತ್ರ ಭೋಜನ. ಕೈಗಳನ್ನು ಮೇಲೆ ಕೆತ್ತಿ. ಯಾವ ರೀತಿ ಐಗುಪ್ತ ದೇಶದವರು ಐಗುಪ್ತ ದೇಶದಿಂದ ಇಸ್ರೇಲ್ ಹೊರಗಡೆ ಬಂತು, ಇವತ್ತು ನಾವು ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ನಾವು ಕರ್ತನ ಪವಿತ್ರ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ವ್ಯಾಧಿಗಳಿಂದ, ದುರಾತ್ಮನ ಕ್ರಿಯೆಗಳಿಂದ, ಮಾಟಮಂತ್ರ ಶಕ್ತಿಗಳಿಂದ, ಎಲ್ಲ ರೀತಿಯ ಪಾಪ ಕೃತ್ಯಗಳಿಂದ ನಾವು ಬಿಡುಗಡೆಯಾಗಿ ಹೊರಗಡೆ ಬರ್ತೇವೆ. ಯಾಕಂದರೆ ಕರ್ತನ ಪವಿತ್ರ ಭೋಜನ ಉಂಟು ಮಾಡಿದ್ದು ಮನುಷ್ಯ ಅಲ್ಲ, ಅದು ದೇವರೇ ಉಂಟು ಮಾಡಿದ್ದು. ಆಮೆನ್.
God's make another covenant because the other covenant was law and law could not activate without another means. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮಾಡಿದೆಲ್ಲವೂ ಕೂಡ ನ್ಯಾಯ ಪ್ರಮಾಣಗಳು, ಧರ್ಮಶಾಸ್ತ್ರ. ನೀನು ಹೀಗೆ ಮಾಡಿದ್ರೆ ಮಾತ್ರ ಹೀಗೆ ಆಗತ್ತೆ, ನೀವು ಮಾಡಬೇಕು, ನೀವು ಮಾಡಬೇಕು, ನೀವು ಮಾಡಬೇಕೆಂಬುದಾಗಿ ದೇವರು ಅವರಿಗೆ ಆಜ್ಞೆಯನ್ನು ಕೊಟ್ಟರು. நியாய பிரமாணத்தை செய்ய வேண்டும் என்று பழைய ஏற்பாட்டில் ஆண்டவர் அவருக்கு கட்டளை இட்டார் இஸ்ரவேல் ಜನங்களுக்கு. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೀವು ಮಾಡಬೇಕಲ್ಲ, ನಾ ಎಲ್ಲವನ್ನ ಮಾಡಿದ್ದೇನೆ. ಹಲ್ಲೆಲೂಯಾ. ಶಿಲುಬೆಯಲ್ಲಿ ಏನಂತ ಹೇಳಿದ್ರು? ಎಲ್ಲವೂ ತೀರಿತು. ಇಟ್ ಈಸ್ ಫಿನಿಶ್. ಐ ಹ್ಯಾವ್ ಡನ್ ಎವ್ರಿಥಿಂಗ್ ಫಾರ್ ಯು. ನಿಮಗೋಸ್ಕರ ನಾನೇನು ಮಾಡಿದ್ದೇನೆ? ಎಲ್ಲವನ್ನ ಮಾಡಿದ್ದೇನೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಐ ಆಮ್ ಗೋಯಿಂಗ್ ಟು ಟೇಕ್ ಯು ಟು ದ ಔಟ್ ಆಫ್ ಈಜಿಪ್ಟ್. ಸೊ ನೌ ದೇ ಕೆನಾಟ್ ಗೆಟ್ ಔಟ್ ಟಿಲ್ ದೇ ಹ್ಯಾವ್ ಡಿನ್ನರ್. ಕೈಗಳನ್ನು ಮೇಲಕ್ಕೆತ್ತಿ ತಂದೆಗೆ ಸ್ತೋತ್ರ ಮಾಡ್ತಾ, ಒಪ್ಪಿಸಿ ಕೊಟ್ಟಿರುವೆ ನಿಮ್ಮನ್ನೇ ನಮಗಾಗಿ. ಹೇಳಿ, ಲೋಕದ ರಕ್ಷಕನೇ, ಲೋಕದ ಒಪ್ಪಿಸಿ ಕೊಟ್ಟಿರುವೆ ಉನ್ನತ ಬಲಿಯಾಗಿ, ಪಾಪಕ್ಕೆ ಸಾಯಲು, ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು, ನೀತಿಗೆ ಜೀವಿಸಲು ನಿಂದಿವ್ಯ ಶರೀರದಿ ನಮ್ಮ ಪಾಪ ಹೊತ್ತಿರುವೆ. ಯೇಸು ರಾಜ, ನಿಮ್ ದಿವ್ಯ ಶರೀರದಿ ನಮ್ಮ ಪಾಪ ಹೊತ್ತಿರುವೆ. ಹೇಳ್ರಿ, ಒಪ್ಪಿಸಿ ಕೊಟ್ಟಿರುವೆ ನಿಮ್ಮನ್ನೇ ನಮಗಾಗಿ. ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ, ಉನ್ನತ ಬಲಿಯಾಗಿ. ಮೋಶೆಗೆ ದೇವರು ನ್ಯಾಯ ಪ್ರಮಾಣವನ್ನು ಕೊಟ್ಟರು. 2 ಕಲ್ಲಿನ ಹಲಿಗೆಗಳ ಮೇಲೆ ದಶಾಜ್ಞೆಗಳನ್ನು ಏನು ಮಾಡಿದ್ರು? ದೇವರು ಮೋಶೆಗೆ ಕೊಟ್ಟರು. 10 ಕರ್ಪಣೆಗಳೇ ಆಂಡವರು ಕೊಡುತ್ತಾರೆ ಸೀನಾಯಿ ಮಲೆಯಲ್ಲಿ. ಸೀನಾಯಿ ಬೆಟ್ಟದಲ್ಲಿ ದೇವರು ಏನು ಮಾಡಿದ್ರು? ಆತನಿಗೆ 10 ಆಜ್ಞೆಗಳನ್ನು ಕೊಟ್ಟರು. ಆಮೇಲೆ ಹಲ್ಲೆಲೂಯಾ. ಆದರೆ ಈ ಆಜ್ಞೆಗಳೆಲ್ಲವೂ ಅಥವಾ ದೇವರು ಕೊಟ್ಟಂಥ ಎಲ್ಲ ರೀತಿಯ ನ್ಯಾಯ ಪ್ರಮಾಣಗಳು ನೆರವೇರಬೇಕಾದ್ರೆ ಮೋಶೆ ಏನು ಮಾಡ್ದ? ಮೊದಲು ಓದೋಣ ನಾವು 24ನೇ ಅಧ್ಯಾಯ ವಿಮೋಚನ ಕಾಂಡ, ಎಕ್ಸೋಡಸ್ 24, 1-11, ಯಾತ್ರಾಗಮಂ 24, 1-11. ದೇವರು ಮೋಶೆಗೆ, ನೀನು ಆರೋನ, ನಾದ್, ಅಬಿಹೋ ಮತ್ತು ಇಸ್ರಾಯೇಲರ 70 ಮಂದಿ ಹಿರಿಯರು ಬೆಟ್ಟವನ್ನೇರಿ ಬಂದು ದೂರದಿಂದ ನನ್ನನ್ನು ಆರಾಧಿಸಬೇಕು. ಬಳಿಕ ನೀನು ಮಾತ್ರ ನನ್ನ ಬಳಿಗೆ ಬರಬೇಕು, ಬೇರೆಯವರು ಬರಕೂಡದು, ಆದರೆ ಉಳಿದ ಜನರು ಬೆಟ್ಟವನ್ನು ಏರಕೂಡದು ಎಂದು ಹೇಳಿದನು. ಮೋಶೆಯು ಯೆಹೋವನ ಎಲ್ಲ ನಿಯಮಗಳನ್ನು ಮತ್ತು ಆಜ್ಞೆಗಳನ್ನು ಜನರಿಗೆ ತಿಳಿಸಿದನು. ಯೆಹೋವನ ಎಲ್ಲ ನಿಯಮಗಳನ್ನು, ಕರ್ತರುடைய ಎಲ್ಲ ನಿಯಮಗಳೇ ಕರ್ಪಣೆಗಳೇ ಜನங்களுக்கு சொன்னான். ಆಗ ಜನರೆಲ್ಲರೂ ಯೆಹೋವನ ಆಜ್ಞೆಗಳಿಗೆಲ್ಲ ನಾವು ವಿಧೇಯರಾಗುವೆವು ಎಂದು ಒಂದೇ ಸ್ವರದಿಂದ ಹೇಳಿದರು. 4ನೇ ವಾಕ್ಯ, ಅದರಿಂದ ಮೋಶೆ ಯೆಹೋವನ ಆಜ್ಞೆಗಳನ್ನೆಲ್ಲ ಒಂದು ಸುರುಳಿಯಲ್ಲಿ ಬರೆದನು
ಮರುದಿನ ಮುಂಜಾನೆ ಅವನು ಬೇಗನೆ ಎದ್ದು ಬೆಟ್ಟದ ಕೆಳಭಾಗದ ಹತ್ತಿರ 12 ಕುಲಗಳಿಗೆ ಒಂದೊಂದರಂತೆ 12 ಕಂಬಗಳುಳ್ಳ ಒಂದು ಯಜ್ಞವೇದಿಯನ್ನು ಕಟ್ಟಿಸಿದನು. ಇಸ್ರೇಲರ 12 ಕುಲಗಳಿಗೆ ಒಂದೊಂದರಂತೆ 12 ಕಲ್ಲುಗಳನ್ನು ನಿಲ್ಲಿಸಿದನು. ಬಳಿಕ ಮೋಶೆಯು ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಇಸ್ರೇಲರ ಯವನಸ್ಥರನ್ನು ಕಳುಹಿಸಿದನು. ಅವರು ಯೆಹೋವನಿಗೆ ಎತ್ತುಗಳನ್ನು ಸರ್ವಾಂಗ ಹೋಮಗಳಾಗಿಯೂ ಸಮಾಧಾನ ಯಜ್ಞಗಳಾಗಿಯೂ ಅರ್ಪಿಸಿದರು. 6ನೇ ವಾಕ್ಯ, ಮೋಶೆಯು ಈ ಪಶುಗಳ ರಕ್ತವನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧ ಭಾಗವನ್ನು ಬೋಗುಣಿಗಳಲ್ಲಿ ಹಾಕಿದನು, ಉಳಿದ ಅರ್ಧ ಭಾಗವನ್ನು ಯಜ್ಞವೇದಿಯ ಮೇಲೆ ಸುರಿದನು. ವಿಶೇಷ ಒಡಂಬಡಿಕೆಯಿಂದ ನೋಟ್ ಮಾಡ್ಕೊಳ್ಳಿ. 7ನೇ ವಾಕ್ಯ, ವಿಶೇಷ ಒಡಂಬಡಿಕೆಯಿಂದ ಬರೆಯಲ್ಪಟ್ಟಿದ್ದ ಸುರುಳಿಯನ್ನು ಮೋಶೆಯು ಎಲ್ಲ ಜನರಿಗೆ ಕೇಳುವಂತೆ ಓದಿದನು. ಆಗ ಜನರು ಯೆಹೋವನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ಆತನಿಗೆ ವಿಧೇಯರಾಗುತ್ತೇವೆ ಅಂದರು. 8ನೇ ವಚನ, ಆಗ ಮೋಶೆ ಯಜ್ಞಗಳ ರಕ್ತದಿಂದ ತುಂಬಿದ ಬೋಗಿಣಿಯನ್ನು ತೆಗೆದುಕೊಂಡು ಅದರಲ್ಲಿದ್ದ ರಕ್ತವನ್ನು ಜನರ ಮೇಲೆ ಚಿಮುಕಿಸಿ, ಈ ಸುರುಳಿಯಲ್ಲಿ ಇರುವ ವಾಕ್ಯಗಳಿಗೆ ಅನುಸಾರವಾಗಿ ಯೆಹೋವನು ನಿಮ್ಮೊಡನೆ ಒಂದು ವಿಶೇಷ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆಂಬುದನ್ನು ಈ ರಕ್ತವು ಸೂಚಿಸುತ್ತದೆ ಎಂದು ಹೇಳಿದನು. ಬಳಿಕ ಮೋಶೆ, ಆರೋನ, ನಾದ್ವಾ, ಅಬಿಹೋ ಮತ್ತು ಇಸ್ರೇಲರ 70 ಮಂದಿ ಹಿರಿಯರು ಬೆಟ್ಟವನ್ನು ಏರಿದರು. ಈ ಜನರು ಇಸ್ರೇಲರ ಯೆಹೋವನನ್ನು ನೋಡಿದರು. ದೇವರು ಆಕಾಶ ಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರ ನೀಲಮಣಿಯ ನೆಲಗಟ್ಟಿನ ಮೇಲೆ ನಿಂತುಕೊಂಡಿದ್ದನು. ಇಸ್ರೇಲರ ನಾಯಕರೆಲ್ಲರೂ ಯೆಹೋವನನ್ನು ನೋಡಿದರು, ಆದರೆ ದೇವರು ಅವರನ್ನು ನಾಶ ಮಾಡಲಿಲ್ಲ. ಅವರೆಲ್ಲರೂ ದೇವ ದರ್ಶನ ಮಾಡಿ ಏನು ಮಾಡಿದ್ರು? ಜೋರಾಗಿ ಹೇಳಿ. ಅನ್ನಪಾನಗಳನ್ನು ತೆಗೆದುಕೊಂಡರು. ದೇ ಏಟ್. அவர் என்ன செய்தார்? புசித்தார். Amen. Hallelujah. Thank you, Lord. The elders acts with God. The elders ate with God. ಯಾರ ಜೊತೆಯಲ್ಲಿ ಊಟ ಮಾಡ್ತಿದ್ದಾರೆ? ಅಲ್ಲಿ ಯಾರ ಪ್ರಸನ್ನತೆ ಇದೆ ಬೆಟ್ಟದ ಮೇಲೆ? ಜೋರಾಗಿ ಹೇಳ್ರಿ. ದೇವರ ದರ್ಶನವನ್ನು ಮಾಡಿದ್ರೆ ಅವರೆಲ್ಲ ಅಲ್ಲೇನು ಮಾಡಿದ್ದಾರೆ? ದೇವ ದರ್ಶನ ಆದ ತಕ್ಷಣ ದೇ ಏಟ್ ವಿತ್ ಗಾಡ್. ದೇವರೊಂದಿಗೆ ಏನು ಮಾಡ್ತಾ ಇದ್ದಾರೆ? ಊಟವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ದೇ ಸಾ ದ ಸೀ ಆಫ್ ಗ್ಲಾಸ್, ದೇ ಸಾ ಗಾಡ್ ಸ್ಪೀಟ್ ಆನ್ ಇಟ್. ಅವ್ರೇನು ಮಾಡಿದ್ದಾರೆ? ಅಲ್ಲಿ ಗಾಜಿನ ಒಂದು ನೋಡಿ ಏನಂತಿದೆ? ಇಂದ್ರ ನೀಲಮಣಿ ನೆಲಗಟ್ಟಿನ ಮೇಲೆ ಯಾರು ನಿಂತ್ಕೊಂಡಿದ್ದಾರೆ? ಕರ್ತನು ನಿಂತ್ಕೊಂಡಿದ್ದಾನೆ. ಆತನ ಪಾದಗಳನ್ನು ಅವರು ನೋಡ್ತಾ ಇದ್ದಾರೆ. ಅಂಡ್ ಇಟ್ ಸೇಡ್ ದೇ ಏಟ್ ಅಂಡ್ ಡ್ರಾನ್ ವಿತ್ ಗಾಡ್ ದ ಎಲ್ಡರ್ಸ್ ದ ನೋಬಲ್ಸ್ ಆಫ್ ಇಸ್ರೇಲ್. ಆಮೇಲೆ ಎಲ್ಲ ಇಸ್ರೇಲ್ ಜನಗಳು ಯಾರೊಂದಿಗೆ ಊಟ ಮಾಡಿದ್ರು? ದೇವರೊಂದಿಗೆ. ಹಲ್ಲೆಲೂಯಾ. ಯಾಕಂದರೆ ಅವರೆಲ್ಲರೂ ಈಗ ಎಲ್ಲಿಂದ ಹೊರಗಡೆ ಬಂದಿದ್ದಾರೆ? ಐಗುಪ್ತ ದೇಶದಿಂದ. ಅವರು ಹೊರಗಡೆ ಬಂದಾಗ ಒಂದು ಊಟ, ಒಡಂಬಡಿಕೆ ಸ್ಥಾಪನೆ ಮಾಡೋದಕ್ಕೆ ಒಂದು ಊಟ. ಆಮೆನ್. ಯಾರೊಂದಿಗೆ ಊಟ? ದೇವರೊಂದಿಗೆ ಊಟ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಆದ್ದರಿಂದ ಈಗ ದೇವರು ಹಳೆಯ ಒಡಂಬಡಿಕೆಯಲ್ಲಿ ನ್ಯಾಯ ಪ್ರಮಾಣವನ್ನು ಸ್ಥಾಪನೆ ಮಾಡೋದಕ್ಕೆ, ಆ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಏನು ಮಾಡಿದ್ರು? ಎಲ್ಲರೂ ಸೇರಿ ಊಟವನ್ನು ಮಾಡಿದ್ರು. ಬಟ್ ದಟ್ ಕುಡ್ ನಾಟ್ ಆಕ್ಟಿವೇಟ್ ಇಟ್ ಸೆಲ್ಫ್. ಇಟ್ ಹ್ಯಾಡ್ ಟು ಬಿ ಆಕ್ಟಿವೇಟೆಡ್ ವಿತ್ ಡಿನ್ನರ್. ಸೊ ನೌ ಗಾಡ್ ಕಾಲ್ಸ್ ದೆಮ್ ಅಪ್ ಟು ದ ಮೌಂಟೇನ್. ಆಮೇಲೆ ಬೆಟ್ಟಕ್ಕೆ ಅವ್ರನ್ನ ಕರೆದ್ರು ದೇವರು. ಅಲ್ಲಿ ಯಾವಾಗ ಅವರು ಊಟ ಮಾಡಿದ್ರು, ಹಳೆಯ ಒಡಂಬಡಿಕೆಗೆ ಜೀವ ಬಂತು. ಕೈಗಳನ್ನು ಮೇಲೆ ಕೆತ್ತೋಣ. ಹಳೆಯ ಒಡಂಬಡಿಕೆಗೆ ಏನು ಬಂತು? ಯಾವಾಗ ದೇವರೊಂದಿಗೆ ಏನು ಮಾಡಿದ್ರು? ಅವರೆಲ್ಲರೂ ಬೆಟ್ಟಕ್ಕೆ ಮೇರಿ ಹೋಗಿ ದೇವರೊಂದಿಗೆ ಊಟವನ್ನು, ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹಳೆಯ ಒಡಂಬಡಿಕೆಗೆ ಜೀವ ಬಂತು. ಹಲ್ಲೆಲೂಯಾ.
ಸೊ ನಥಿಂಗ್ ಹ್ಯಾಪನ್ಸ್ ವಿತೌಟ್ ಮೀಲ್ ಆರ್ ಡಿನ್ನರ್. ಸತ್ಯವೇದದಲ್ಲಿ ಯಾವುದೂ ಕೂಡ ಒಡಂಬಡಿಕೆಗಳು ಸ್ಥಾಪನೆ ಆಗಬೇಕಂದ್ರೆ ಅದಕ್ಕಿಂತ ಮುಂಚೆ ಏನಾಗಬೇಕು? ಜೋರಾಗಿ ಹೇಳ್ರಿ, ಊಟ ಆಗಬೇಕು. ಲೂಕ 22ನೇ ಅಧ್ಯಾಯಕ್ಕೆ ಹೋಗೋಣ ವಾಪಸ್ ಬೇಗ. ಹೊಸ ಒಡಂಬಡಿಕೆಯಲ್ಲಿ ಲೂಕ 22, ಲೂಕ್ 22, 19 and 20. ಲೂಕ 22, 19, 20. ಲೂಕ 22, 19, 20ನೇ ವಾಕ್ಯ. ಆಮೇಲೆ ಯೇಸು ಸ್ವಲ್ಪ ರೊಟ್ಟಿಯನ್ನು ತೆಗೆದುಕೊಂಡನು. ಆತನು ರೊಟ್ಟಿಗಾಗಿ ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಮುರಿದು ಅಪೊಸ್ತಲರಿಗೆ ಕೊಟ್ಟನು. ಬಳಿಕ ಯೇಸು, ನಾನು ನಿಮಗೋಸ್ಕರ ಕೊಡುತ್ತಿರುವ ನನ್ನ ದೇಹವಿದು, ನನ್ನನ್ನು ನೆನೆಸಿಕೊಳ್ಳುವುದಕ್ಕಾಗಿ ಹೀಗೆ ಮಾಡಿರಿ ಅಂದನು. 20ನೇ ವಾಕ್ಯ. ಅದೇ ರೀತಿಯಾಗಿ ಊಟವಾದ ನಂತರ ಯೇಸು ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು ದೇವರು ತನ್ನ ಜನರೊಂದಿಗೆ ಮಾಡಿಕೊಂಡ ಹೊಸ ಒಡಂಬಡಿಕೆಯನ್ನು ಇದು ಸೂಚಿಸುತ್ತದೆ. கையில் என்ன இருக்குது? ஆண்டவர் கையில் திராட்சரசம் இருக்குது. என்ன சொன்னார்? இது புதிய உடன்படிக்கையே, இது ಅಡೆಯಾಳಂ ಎಂದು ಆಂಡವರು சொன்னார். ನಾನು ನಿಮಗಾಗಿ ಕೊಡುತ್ತಿರುವ ರಕ್ತದಿಂದ, ನಾನು ನಿಮಗಾಗಿ ಕೊಡುತ್ತಿರುವ ರಕ್ತದಿಂದ ಈ ಹೊಸ ಒಡಂಬಡಿಕೆ ಪ್ರಾರಂಭವಾಗುತ್ತದೆ. ಆಮೆನ್. நான் உங்களுக்காக கொடுக்கிற இந்த ரத்தத்தினாலே புதிய உடன்படிக்கை என்ன ஆகுது? ஸ்டார்ட் ஆகிறது. ஹல்லேலூயா. ಹಳೆ ಒಡಂಬಡಿಕೆ ಸ್ಟಾರ್ಟ್ ಆಗಿದ್ದು ಎಲ್ಲಿ? ಬೆಟ್ಟದ ಮೇಲೆ ಎಲ್ಲರೂ ಏರಿ ಹೋಗಿ ದೇವರೊಂದಿಗೆ ಊಟವನ್ನು ಮಾಡಿದ ಮೇಲೆ ಹಳೆಯ ಒಡಂಬಡಿಕೆ ಶುರು ಆಯಿತು. ಹೊಸ ಒಡಂಬಡಿಕೆ ಎಲ್ಲಿ ಶುರು ಆಯಿತು? ಮೇಲಂತಸ್ತಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಊಟವನ್ನು ಮಾಡಿದಾಗ ಹೇಳ್ತಾರೆ, ಈ ರಕ್ತವು ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡ್ತಾ ಇದೆ. ಹಲ್ಲೆಲೂಯಾ. ಜೀಸಸ್ ವ್ಯಾಲಿಡೇಟ್ಸ್ ದ ನ್ಯೂ ಕವೆನೆಂಟ್ with dinner with a meal. Amen. So now the new covenant is ratified. ಮಂಜೂರಾಯಿತು. ಯಾವಾಗ ಅದು ಪ್ರಕಟವಾಗಿದ್ದು? ಯಾವಾಗ? ಕರ್ತನು ತನ್ನ ಶಿಷ್ಯರೊಂದಿಗೆ, ಜೋರಾಗಿ ಹೇಳಬೇಕು, ಊಟವನ್ನ ಎಲ್ಲಿ? ಮೇಲಂತಸ್ತಲ್ಲಿ, ಅಪ್ಪರ್ ರೂಮ್. ಹೇಳ್ರಿ, ಅಪ್ಪರ್ ರೂಮ್ ಅಂತೇಳಿ. ಮೇಲಂತಸ್ತಲ್ಲಿ ಏನು ಮಾಡಿದ್ರು? ದೇವರು ತನ್ನ ಶಿಷ್ಯರೊಂದಿಗೆ ಯೇಸುಸ್ವಾಮಿ ಏನು ಮಾಡಿದ್ದಾರೆ? ರೊಟ್ಟಿಯನ್ನ ದ್ರಾಕ್ಷರಸವನ್ನ ಕೊಟ್ಟ ಒಡನೆ ಏನಂತ ಹೇಳಿದ್ರು? ಇವತ್ತಿನ ದಿವಸದಿಂದ ಹೊಸ ಒಡಂಬಡಿಕೆ ಪ್ರಾರಂಭವಾಯಿತು. புதிய ஏற்பாடு, புதிய உடன்படிக்கை இன்று நாள் முதல் என்னாச்சு? ஸ்டார்ட் ஆயிடுச்சு. இட் வாஸ் a meal that declared that the covenant with all its promises was coming into being. The covenant with all the promises was now becoming reality. Amen. Hallelujah. ದೇವರು ಮಾಡಿದ ವಾಗ್ದಾನಗಳೆಲ್ಲವೂ ನಿಜವಾಗುವುದು, ಸತ್ಯವಾಗುವುದು ಯಾವುದರ ಮೂಲಕ? ದೇವರು ತನ್ನ ಜನರೊಂದಿಗೆ ಊಟವನ್ನು ಮಾಡಿದಾಗ. ಯಾಕೆ ಊಟ ಮಾಡಬೇಕು? ಹಾಗೆ ದೇವರು ಮಾಡ್ಬೋದಲ್ಲ, ಗೊತ್ತಿಲ್ಲ ಸರ್ ಯಾಕೆ ಅಂತ. ಆದರೆ ದೇವರಿಗೆ ಏನು ಬೇಕು? ತನ್ನ ಜನರೊಂದಿಗೆ ಅನ್ಯೋನ್ಯತೆ ಬೇಕು. ಕೈಗಳನ್ನು ಮೇಲಕ್ಕೆತ್ತೋಣ. ವಾಟ್ ಈಸ್ ದ ಡಿನ್ನರ್ ಇಂಡಿಕೇಟ್ಸ್ ಸರ್? ವಾಟ್ ಈಸ್ ದ ಮೀಲ್ ಇಂಡಿಕೇಟ್ಸ್? ಫೆಲೋಶಿಪ್, ಯೂನಿಯನ್. ನಾನು ದೇವರು ಒಂದಾಗುವಂಥದ್ದು. ನಾನು கர்த்தர் என்ன ஆகிறோம்? ஒன்றாகும். என்ன வசனம் சொல்லுகிறது? கர்த்தரோடு இணைக்கிறவன், கர்த்தருடைய ஆவியோடு இணைக்கிறவன் ஒரೇ ಆವಿಯಾಗುವಾನ್. ಕರ್ತನ ಆತ್ಮನೊಂದಿಗೆ ಬೆರೆತಂತವನು ಒಂದೇ ಆತ್ಮವಾಗಿದ್ದಾನೆ. Hallelujah. Praise the Lord. So they sat down and ate, and Jesus said, now this body broken for you. ಕೆಳಗಡೆ ಬಾ ಮಗನೇ. 19 ಏನಂತ ಹೇಳುತ್ತೆ? ಈ ಬಾಡಿ, ಈ ಶರೀರ ಯಾರಿಗೋಸ್ಕರ ಮುರಿಯಲ್ಪಟ್ಟಿದೆ? ನಿಮಗೋಸ್ಕರ. ಈ ಶರೀರ ಯಾರಿಗೋಸ್ಕರ ಮುರಿಯಲ್ಪಟ್ಟಿದೆ? ನಿಮಗಾಗಿ, ನನಗೋಸ್ಕರ. ಇದು ಮುರಿக்கப்பட்டது யாருக்காக? உனக்காக, எனக்காக. Amen. This is my blood shed for you. But remember what they did. They ate and the Passover meal.
ಅವ್ರು ಯಾವತ್ತೂ ಇದನ್ನು ತೆಗೆದುಕೊಂಡ್ರು ಗೊತ್ತಾ? ಪಸ್ಕ ಹಬ್ಬದಲ್ಲಿ. ಯಾವ ಹಬ್ಬದಲ್ಲಿ? ಯೇಸು ಕೈಗಳನ್ನು ಮೇಲೆ ಕೆತ್ತಿ. ಯಾವ ಹಬ್ಬದಲ್ಲಿ ಯೇಸು ಸ್ವಾಮಿ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡಿದ್ರು? ಕೈಗಳನ್ನು ಮೇಲೆ ಕೆತ್ತಿ. ಪಸ್ಕ ಹಬ್ಬದಲ್ಲಿ. ಪ್ಯಾಸ್ ಓವರ್ ಲ್ಯಾಮ್. பஸ்க பண்டிகையிலே புதிய உடன்படிக்கை ஆண்டவர் ஸ்தாபனை செய்தார். அதே பஸ்கா பண்டிகையிலே பழைய ஏற்பாடு என்னாச்சு? பழைய உடன்படிக்கை ஸ்தாபனை ஆயிடுச்சு. Amen. But everything is through meal. Now covenant came to life during dinner. Now the Lord said, do this. He did not say, think that. ನೀವು ಇದನ್ನು ಮಾಡಿ ಅಂತ ಹೇಳಿದ್ರೆ ಹೊರತು ಯೋಚನೆ ಮಾಡಿ ಅಂತ ಹೇಳಿಲ್ಲ. ಏನಂತ ಹೇಳಿದ್ರು? ನಾನು ಬರುವ ತನಕ ಇದನ್ನು, ಜೋರಾಗಿ ಹೇಳ್ರಿ, என்னுடைய வருகை மட்டும் இது என்ன செய்யுங்க, நீங்க செய்ய வேண்டும். ஆலோசனை செய்யுங்க என்று ஆண்டவர் சொல்லல, நீங்க செய்ய வேண்டும். என்ன செய்யணும்? அவருடைய இரத்தத்திலும் அவருடைய சரீரத்திலும் நாங்கள் பங்கு பெற வேண்டும். Amen. Hallelujah. So you cannot have dinner with God unless you reenact. ಹಿಂದಿನಂತೆಯೇ ಮಾಡುವುದು ಪುನರಾವರ್ತನೆ. ಯೇಸು ಸ್ವಾಮಿ ಯಾವ ರೀತಿ ಮೇಲಂತಸ್ತಲ್ಲಿ ಮಾಡಿದ್ರು ಅದೇ ಥರ ನಾವು ಇಲ್ಲಿ ಮಾಡಿ ಅದರಲ್ಲಿ ಪಾಲ್ಗೊಳ್ತಾ ಇದ್ದೇವೆ. Hallelujah. When we react, what happens? Because Jesus said, do this, not think of it. ಇದನ್ನು ಮಾಡಿ, ಇದರ ಬಗ್ಗೆ ಯೋಚನೆ ಮಾಡಬೇಡಿ, ಇದನ್ನು ಮಾಡಿ. ಆಮೇನ್. ಇನ್ ರೆಮೆಂಬರೆನ್ಸ್ ಆಫ್ ಮೀ, ನನ್ನನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ. ಯಾರನ್ನು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ? ಜೋರ ಕೈಗಳ ಮೇಲೆ ಕೆತ್ತಿ. ಯಾರನ್ನು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ? ಕರ್ತನನ್ನು, ಆತನ ಒಡಂಬಡಿಕೆಯನ್ನು. So whenever we have dinner, we have to reenact what took place in the church. Amen. Hallelujah. Thank you, Lord. Now remember that in Exodus they walked and lived it. ಹಳೆ ಒಡಂಬಡಿಕೆಯಲ್ಲಿ ಅವರು ವಿಮೋಚನಾ ಕಾಂಡದಲ್ಲಿ ಅದನ್ನು ಮಾಡಿದ್ರು. ಪಸ್ಕಾ ಹಬ್ಬದಲ್ಲಿ ಯಾವಾಗ ನಾವು ನೋಡಿದ್ವಿ, 12ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಆಮೇಲೆ ಥ್ಯಾಂಕ್ ಯು ಲಾರ್ಡ್. So when we have communion, we have to live it all over again. We have to go through even step of the Lord's sufferings on Golgotha. Amen. ಯಾಕೆ ನಾವು ಇದರಲ್ಲಿ ಪಾಲ್ಗೊಳ್ಳುವಾಗ ದೇವರ ಹೆಜ್ಜಾಡಿನಲ್ಲಿ, ಕರ್ತನ ಹೆಜ್ಜಾಡಿನಲ್ಲಿ ಯಾಕೆ ಹೋಗಬೇಕು ಅಂದರೆ, ನಾವೆಲ್ಲರೂ ಕೂಡ ಮರಿದೇ ಇರುವಂಥ ಒಂದು ಸಂಗತಿ ಹಿಂದ್ಗಡೆ ಕೂತವ್ರಿಗೆ ಹೇಳ್ತಾ ಇದ್ದೇನೆ, ಗೊಲ್ಗತವನ್ನು ಮರಿಬೇಡಿ. ಗೊಲ್ಗತ ಕಲ್ವಾರಿಯನ್ನು ಮರಿಬೇಡಿ. ನನ್ನ ಕರ್ತನ ತ್ಯಾಗ, ನನ್ನ ಕರ್ತನ ಮರಣ, ನನ್ನ ಕರ್ತನ ಸಫರಿಂಗ್ಸು ಯಾವುದನ್ನು ಮರಿಬೇಡಿ. ನೀವು ಹಾಗೆ ಇದರಲ್ಲಿ ಪಾಲ್ಗೊಂಡ್ರೆ ಇದಕ್ಕೆ ಅರ್ಥ ಇಲ್ಲ. ನೀವು ಆತನ ಮರಣದಲ್ಲಿ, ಆತನ ತ್ಯಾಗದಲ್ಲಿ, ಆತನಿಗೆ ಆದಂಥ ಹಿಂಸೆಯಲ್ಲಿ ನಾವು ಪಾಲುಗಾರಾದರೆ ಮಾತ್ರನೇ ಇದಕ್ಕೆ ಅರ್ಥ. நீங்கள் இதில் பங்கு பெறும்போது கர்த்தருடைய அந்த தியாகத்தையும் அவருடைய அந்த உபத்திரவங்களையும் அவர் பட்ட அந்த ஸ்ரமையும் நாங்கள் பார்க்க வேண்டும். Then only it will become reality for you, sir. Otherwise it is a religion. ಆದರೆ ನಾವು ಅದನ್ನು ನೆನಪು, ರಿಮೆಂಬರ್ ಅಂದ್ರೇನು? ನಾನು ಪಟ್ಟಂಥ ಶ್ರಮೆಯನ್ನು ಏನು ಮಾಡಿ ನೆನಪು ಮಾಡಿಕೊಳ್ಳಿ. ಕೈಗಳನ್ನು ಮೇಲೆ ಕೆತ್ತೋಣ. ಪವಿತ್ರಾತ್ಮನು ಇವತ್ತು ನಮಗೆ ಎಲ್ಲವನ್ನ ನೆನಪು ಮಾಡಿಸ್ಲಿ. ಹಲ್ಲೆಲೂಯಾ. ಎಲ್ಲವನ್ನ ನೆನಪು ಮಾಡಿಸ್ಲಿ. ಕ್ರಿಸ್ತನ ಮರಣ, ಕ್ರಿಸ್ತನ ಪುನರುತ್ಥಾನ, ಕ್ರಿಸ್ತನ ಶ್ರಮೆಯನ್ನು ಪ್ರತಿ ತಿಂಗಳು ನಮಗೆ ನೆನಪು ಮಾಡಿಸ್ಲಿ. ಪ್ರತಿ ದಿನವೂ ನಮಗೆ ನೆನಪು ಮಾಡಿಸ್ಲಿ. ದೇವರಾತ್ಮನನ್ನು ಬೇಡಿಕೊಳ್ತಾ ಇದ್ದೇನೆ. கரங்களை உயர்த்தி சொல்லலாமா? ஒரு நாளும் நாங்கள் ஞாபகப்படுத்திக் கொள்ள வேண்டும், எனக்காக ஆண்டவர் எவ்வளோ தியாகத்தை செய்தார்,
எவ்வளோ அவர் நோய்களை அனுபவித்தார், எவ்வளோ பாடுகளை பட்டார் என்று ஒரு நாளும் மறக்கவே கூடாது. அதுதான் ಜ್ಞಾಪಕಪಡಿಸಿಕೊಳ್ಳುங்கள் கொள்ளுங்கள். ಅದನ್ನೇ ರಿಮೆಂಬರ್, ಅದನ್ನೇ ಹೇಳ್ತಾರೆ ಯೇಸುವೆ ಜ್ಞಾಪಿಸಿಕೊಳ್ಳಿ. ಯಾವುದನ್ನು ಜ್ಞಾಪಿಸಿಕೊಳ್ಳಬೇಕು? ಕರ್ತನ ಶಿಲುಬೆಯ ಮರಣವನ್ನು ಜ್ಞಾಪಿಸಿಕೊಳ್ಳಬೇಕು. ಅದರ್ವೈಸ್ ಇಟ್ ಈಸ್ ಎ ಓನ್ಲಿ ರಿಲಿಜನ್ ಬ್ರದರ್. ಇಲ್ಲ ಧಾರ್ಮಿಕವಾಗ್ಬಿಡತ್ತೆ ಇದು. ನಿಮಗೆ ಏನೋ ನಾನು ಕೊಡ್ತೀವಿ, ನೀವು ತೆಗೆದುಕೊಳ್ತೀರಾ, ಹೋಗ್ತೀರಾ, ಅರ್ಥ ಗೊತ್ತಿಲ್ಲ ನಿಮಗೆ. ಇದರ ಒಂದು ಅರ್ಥ ನಿಮಗೆ ಗೊತ್ತಾದ್ರೆ ಕಣ್ಣಲ್ಲಿ ನೀರು ಬಂದು ಇದನ್ನು ತೆಗೆದುಕೊಳ್ತೀರಾ. ಯಾಕಂದ್ರೆ ಯೇಸು ನಮಗೋಸ್ಕರ ಶಿಲ್ಬೆಯಲ್ಲಿ ಪಾಡುಪಟ್ಟಿದ್ದಾನೆ. ಆತನಲ್ಲಿ ಯಾವ ಅಂದ ಚಂದಗಳು ಕಾಣಲಿಲ್ಲ. ಆತ ಧಿಕ್ಕರಿಸಲ್ಪಟ್ಟವನು, ಜನರ ತಿರಸ್ಕಾರಕ್ಕೆ ಒಳಗಾದವನು. ತಲೆಯಲ್ಲಿ ಮುಳ್ಳಿನ ಕಿರೀಟ, ಕೈಕಾಲುಗಳಲ್ಲಿ ಬಾಸುಂಡೆ ಏಟುಗಳು, ಶರೀರವೆಲ್ಲ ರಕ್ತಮಯವಾಗಿರುವಂಥದ್ದು. ಆತ ಹೇಗಿದ್ದ? ಆತ ಸೌಂದರ್ಯದಲ್ಲಿ ಸಾವಿರ ಜನಗಳ ಮಧ್ಯೆ ಆತ ನಿಂತುಕೊಂಡ್ರೆ ಆತನೊಬ್ಬನೇ ಕಾಣ್ತಾ ಇದ್ದವನು. 10,000ಗಳಲ್ಲಿ ಧ್ವಜಪ್ರಾಯ, ಸರ್ವಾಂಗ ಸುಂದರನು. ಕಾಡಿನ ವೃಕ್ಷಗಳಲ್ಲಿ ನನ್ನ ಇನಿಯನು ಸೇಬಿನ ವೃಕ್ಷವಿದ್ದ ಹಾಗೆ. ಇಷ್ಟೆಲ್ಲ ವರ್ಣನೆ ಮಾಡಲ್ಪಟ್ಟ ನನ್ನ ದೇವರು ಶಿಲುಬೆಯಲ್ಲಿ ಹಾಕಲ್ಪಟ್ಟಾಗ ಗುರುತೇ ಸಿಕ್ಕಿಲ್ಲ ಅಂತಾರೆ. ಗುರುತು ಸಿಕ್ಕಿಲ್ಲ. ಯಾತಕ್ಕೋಸ್ಕರ? ನಮ್ಮಂತ ಪಾಪಿಗಳಿಗೋಸ್ಕರ. ಈವನ್ ಟುಡೇ ಐ ಥಿಂಕ್ ಹೌ ಐ ವಾಸ್. ನಾನು ಹೇಗಿದ್ದೆ ನನಗೆ ಗೊತ್ತಿದೆ ಪ್ರಿಯರೇ. ಯೇಸು ನನ್ನ ಜೀವನದಲ್ಲಿ ಬರದೆ ಹೋಗಿದ್ರೆ ನಾನು ನರಕಕ್ಕೆ ಹೋಗಬೇಕಾಗಿತ್ತು. ಆತ ನನ್ನ ಜೀವನದಲ್ಲಿ ಬಂದಿದ್ದರಿಂದ ನನಗೆ ನಿತ್ಯ ಜೀವ. You should remember his sacrifice. You should remember his sufferings. You should remember his wounds. ಥಿಂಕ್ ಮಾಡ್ತೀರಾ ಯಾವತ್ತನ? ಅಡವಿಯ ಮರಗಳ ನಡುವಿನಲ್ಲಿ ಒಂದು ಸೇಬಿನ ಮರದಂತೆಯೇ ವಿಶುದ್ಧರ ಮಧ್ಯದಲ್ಲಿ ಕಾಣುವೆನು ನಮ್ಮ ಶ್ರೇಷ್ಠನಾದ ಯೇಸುವನ್ನೇ. ವಿಶುದ್ಧರ ಮಧ್ಯದಲ್ಲಿ ಕಾಣುವೆನು ನಮ್ಮ ಶ್ರೇಷ್ಠನಾದ ಯೇಸುವನ್ನೇ. ಹಾಡುವೆ ನನ್ನ ಪ್ರಿಯನ ಜೀವಮಾನವೆಲ್ಲ ಇಬು ಯಾತ್ರೆಯೊಳು ಪ್ರೀತಿಯಿಂದ ನ ಹಾಡುವೆನು, ಪ್ರೀತಿಯಿಂದ ನ ಹಾಡುವೆನು. ಸಂಪಿಗೆ ಪುಷ್ಪವು ಶಾರೋನಿನಲ್ಲಿ ತಗ್ಗು ಸ್ಥಳದ ತಾವರೆಯು ಶುದ್ಧರೊಳಗೆ ಅತಿ ಪರಿಶುದ್ಧನು ಅತಿ ಸೌಂದರ್ಯ ಸಂಪೂರ್ಣನೇ. ಹಾಡುವೆ ನನ್ನ ಪ್ರಿಯನ ಜೀವಮಾನವೆಲ್ಲ ಇಬು ಯಾತ್ರೆಯೋಳು ಪ್ರೀತಿಯಿಂದ ನ ಹಾಡುವೆನು, ಪ್ರೀತಿಯಿಂದ ನ ಹಾಡುವೆನು. ಯು ಶುಡ್ ರಿಮೆಂಬರ್. ಜ್ಞಾಪಕ ಪடுத்துக்கொள்ளுங்கள். ಯಾವುದನ್ನ ಜ್ಞಾಪಿಸ್ಕೊಳ್ತೀರಾ? எதை ಜ್ಞಾಪಕ படுத்துக்கொள்கிறீர்கள்? உங்களுக்காக நொறுக்கப்பட்டார், உங்களுக்காக காயப்பட்டார், உங்களுக்காக அழகெல்லாம் போயிடுச்சு, உங்களுக்காக ரத்தம் சிந்தினார், சரீரம் முழுவதும் காயம். Can you remember, brother? Can you remember my Jesus? ನನ್ನ ಯೇಸುವನ್ನ ಜ್ಞಾಪಕ ಮಾಡ್ಕೊಳ್ತೀರಾ? You should remember.
ಜ್ಞಾಪಕ ಮಾಡಿಕೊಳ್ಳೋದು ಮಾತ್ರವಲ್ಲ, ಆ ಸನ್ನಿವೇಶದಲ್ಲಿ ನಾವು ಜೀವಿಸಬೇಕು. ಆಮೆನ್. ஞாபகப்படுத்திக் மாற்றமல்ல, அந்த சூழ்நிலை எப்படி இருந்துச்சு ಅದಕ್ಕುள்ள நீங்கள் வாழ வேண்டும். ಅದನ್ನೇ ಪೌಲ ಹೇಳ್ತಾನೆ, ನನಗೆ ಯಾರೂ ತಿಳಿಸಿಕೊಡಲಿಲ್ಲ, ಅವತ್ತಿನ ರಾತ್ರಿ ಏನು ನಡೀತು ಎಂಬುದಾಗಿ ನನಗೆ ಕರ್ತನೇ ದರ್ಶನವನ್ನು ಕೊಟ್ಟಿದ್ದಾನೆ. ಅದಕ್ಕುಳ್ಳೆ ವಾಳನು. ಹಾಲೆಲೂಯ. ಪ್ರತಿ ದಿವಸ ನೀವು ಅಂಥ ಅನುಭವದಲ್ಲಿ ಜೀವಿಸಬೇಕು. ದಿನಕ್ಕೆ 1 ಬಾರಿ ಅಥವಾ 10 ಬಾರಿ ಅಥವಾ 100 ಬಾರಿ ಆದರೂ ಯೇಸುವಿನ ಶ್ರಮೆ ನಿಮ್ಮ ಕಣ್ಣು ಮುಂದೆ ಬರಲಿ. ನೀವು ಆ ಪರಿಸ್ಥಿತಿಗೆ ಹೋದಾಗಲೇ ಗೊತ್ತಾಗತ್ತೆ, ನಾವು ಅಲ್ಲಿ ಜೀವಿಸ್ತಾ ಗೊತ್ತಾಗತ್ತೆ ನನ್ನ ಕರ್ತನು ಏನನ್ನ ಪಾಡನ್ನು ಪಟ್ಟಿದ್ದಾನೆ ಎಂಬುದಾಗಿ. Jesus did not drink the grape juice. It was a wine according to Jewish customs. ಯೇಸು ಸ್ವಾಮಿ ದ್ರಾಕ್ಷರಸವನ್ನು ಕೊಳ್ಳಲಿಲ್ಲ. ಅವತ್ತಿನ ದಿವಸ ಆತ ಏನನ್ನ ಯಹೂದ್ಯರ ಸಂಪ್ರದಾಯದ ಪ್ರಕಾರ ಆತ ವೈನನ್ನೇ ಕುಡಿದಿದ್ದು. ಅನೇಕರು ಅಂದ್ಕೊಳ್ತಾರೆ ವೈನ್ ಅಂದರೆ ಎಣ್ಣೆ ಅಂದ್ಕೊಂಡು. ಎಣ್ಣೆ ಅಲ್ಲ ಸರ್, ಎಣ್ಣೆ ಅಲ್ಲ. ಒಬ್ಬರು ಬಂದು ಹೇಳಿದ್ರು ನನ್ನ ಹತ್ರ, ಯೇಸು ಸ್ವಾಮಿನೇ ಕುಡಿದಿದ್ದಾರೆ, ನಾ ಕುಡಿಯಬಾರ್ದ? ಯೇಸು ಸ್ವಾಮಿ ಕುಡಿದಿದ್ದು ಎಣ್ಣೆ ಅಲ್ಲ. ಇಟ್ ಈಸ್ ನಾಟ್ ಎ ವೈನ್, ಇಟ್ ಈಸ್ ನಾಟ್ ಎ ಇಂಟಾಕ್ಸಿಕೇಟೆಡ್ ಡ್ರಿಂಕ್ಸ್ ವಿಚ್ ಈಸ್ ಆಲ್ಕೋಹಾಲ್. ಅದರಲ್ಲಿ ಆಲ್ಕೋಹಾಲ್ ಇಲ್ಲ ಸರ್, ಆಲ್ಕೋಹಾಲ್ ಇಲ್ಲ. ಶಿಲುಬೆಯಲ್ಲಿ ಒಬ್ಬ ಏನು ಮಾಡ್ದ, ಯೇಸು ಸ್ವಾಮಿ ಮರಣವನ್ನು ಅನುಭವಿಸುವಾಗ ಒಬ್ಬ ಏನು ಮಾಡ್ದ, ತೆಗೆದುಕೊಂಡು ಬಂದು ಸ್ಪಂಜಲ್ಲಿ ಹುಳಿ ರಸವನ್ನ ಕೊಡಕ್ಕೆ ಬಂದಾಗ ಯೇಸು ಸ್ವಾಮಿ ಏನಂತ ಹೇಳಿದ್ರು, ಬೇಡ. ಯಾಕೆ? ಅದನ್ನ ಕುಡಿದ್ರೆ ಅನಸ್ತೇಷಿಯಾ ತರ ನೋವೆಲ್ಲ ಹೋಗ್ಬಿಡತ್ತೆ. ಅದನ್ನ ಕುಡಿದಿದ್ರೆ ಯೇಸು ಸ್ವಾಮಿ ನೋವು ಅನುಭವಿಸ್ಬೇಕಾಗಿರ್ಲಿಲ್ಲ. ಇಟ್ ವಿಲ್ ಆಕ್ಟ್ ಲೈಕ್ ಅನಸ್ತೇಷಿಯಾ. ಇಟ್ ಈಸ್ ಆಲ್ಕೋಹಾಲ್. ಅವ್ರು ಕುಡಿದಿದ್ರೆ ಅವತ್ತಿನ ದಿವಸ ಶರೀರದಲ್ಲಿ ಅಥವಾ ಶಿಲುಬೆಯಲ್ಲಿ ಅವ್ರು ಪಟ್ಟಂತ ಪಾಡುಗಳು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಅವನು ತೆಗೆದುಕೊಂಬಂದು ಕೊಟ್ಟ, ಕುಡಿಯಪ್ಪ ಇದನ್ನ, ಇಷ್ಟೊಂದು ಅನುಭವಿಸ್ತಾ ಇದೆಯಲ್ಲ, ಇಷ್ಟೊಂದು ಅಯ್ಯೋ ಅಪ್ಪ ಅಂತ ಇದೆಯಲ್ಲ, ಜೋರಾಗಿ ಎಲಿ ಎಲಿ ಲಮ ಸಬಕ್ತಾನಿ ಅಂತ ಕರೀತಾ ಇದೆಯಲ್ಲ, ಕುಡಿ ಇದನ್ನ. ಕುಡಿದ್ರೆ ನೋವೆಲ್ಲ ಹೋಗ್ಬಿಡುತ್ತೆ. ಏಸು ಮಾಡ್ತಾರೆ, ಬೇಡಪ್ಪ ನಾ ಕುಡಿಯೋದಿಲ್ಲ. ಈ ನೋವುಗಳು ನನ್ನ ಜನಕ್ಕಾಗಿ, ಈ ನೋವುಗಳು, ಈ ಪಾಡುಗಳು ನನ್ನ ಜನಕ್ಕಾಗಿ. ನಾನು ಕುಡಿದ್ರೆ ನೋವು ಹೋಗ್ಬಿಡುತ್ತೆ, ನೋವು ಹೋಗಬಾರ್ದು. ನೋವನ್ನು ಅನುಭವಿಸಬೇಕು. ಅವರ ವ್ಯಾಧಿಗಳು ನನ್ನ ಮೇಲೆ, ಅವರ ಪಾಡುಗಳು ನನ್ನ ಮೇಲೆ, ಅವರೆಲ್ಲರ ಪಾಪಗಳು ನನ್ನ ಮೇಲೆ ಬರಬೇಕು. ತಂದೆ ನನ್ನನ್ನು ಇದಕ್ಕಾಗಿ ಯಜ್ಞದ ಕುರಿಮರಿಯಾಗಿ ಮಾಡಿದ್ದಾನೆ. ಆದರೆ ಇವತ್ತು ನಮ್ಗೆ ಅರ್ಥವಿಲ್ಲದೆ ತೆಗೆದುಕೊಳ್ತೀವಿ. ಅರ್ಥವಿಲ್ಲದೆ ತೆಗೆದುಕೊಳ್ತೀವಿ. ನಾವು ತೆಗೆದುಕೊಳ್ಳುವಂಥ ಈ ಕರ್ತನ ಪವಿತ್ರ ಭೋಜನ ನಮ್ಮ ಜೀವನದಲ್ಲಿ ಭಯಂಕರವಾಗಿರುವಂಥ ಅದ್ಭುತಗಳನ್ನು ಬಿಡುಗಡೆ ಮಾಡುತ್ತೆ. ನಂಬ್ತೀರಾ? நாங்கள் வாங்கி கொள்கிற இந்த கர்த்தருடைய போஜனத்திலே ஒரு வல்லமையான அற்புதம் உங்களுக்கு நடக்க போகிறது என்று நான் சொல்லுகிறேன். ಅಧಿಕಾರದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇಟ್ ಈಸ್ ದ ಬ್ಲಡ್, ಇಟ್ ಈಸ್ ದ ಬಾಡಿ ಆಫ್ ಕ್ರೈಸ್ಟ್. ಯೇಸುವಿನ ರಕ್ತ, ಯೇಸುವಿನ ಶರೀರ. Hallelujah. Wedding at the Cana. Wedding at the Cana. ಕಾನಾ ಊರಿನಲ್ಲಿ ನಡೆದಂಥ ಅದ್ಭುತ ನೆನಪು ಮಾಡ್ಕೊಳ್ತೀರಾ? The first miracle took place after dinner. ಮೊದಲ ಅದ್ಭುತ ಯಾವಾಗ ಆಗಿದ್ದು? ಮದುವೆ ಮನೆಯಲ್ಲಿ ಊಟ ಮಾಡಿದ ಮೇಲೆ. ಊಟ ಆಗಿದೆ, ಕುಡಿಯೋದಕ್ಕೇನಿಲ್ಲ. ಜೋರಾಗಿ ಹೇಳ್ರಿ, ದ್ರಾಕ್ಷಿ ರಸವಿಲ್ಲ.
ಮದುವೆಗೆ ಯಾಕೆ ಊಟ ಹಾಕೋದು ಹೇಳ್ರಿ? ಮದುವೆಯಲ್ಲಿ ಯಾಕೆ ಊಟ ಹಾಕೋದು? ಪ್ರತಿಯೊಂದು ಮದುವೆ ಸ್ಥಾಪಿತವಾಗುವುದು ಊಟ ಹಾಕಿದ ಮೇಲೇನೆ, ಊಟ ಮಾಡಿದ ಮೇಲೇನೆ. ಅದಕ್ಕೆ ಊಟ ಹಾಕೋದು. ಮದುವೆನಲ್ಲಿ ಭಾಳ ಇಂಪಾರ್ಟೆಂಟ್ ಪ್ಲೇಸ್ ಯಾವುದಕ್ಕೆ ಕೊಡ್ತಾರೆ? ಜೋರಾಗಿ ಹೇಳಬೇಕು, ಊಟ ಚೆನ್ನಾಗಿರ್ಬೇಕಪ್ಪ. ಬಂದಂಥ ಜನ ನಮ್ಮನ್ನೇನು ಮಾಡಬಾರ್ದು, ಆಡ್ಕೊಂಡು ಹೋಗ್ಬಾರ್ದು, ಒಳ್ಳೆ ಊಟ ಕೊಡಬೇಕು. ಯಾಕೆ? ಆ ಊಟ ಭಾಳ ಮುಖ್ಯವಾದದ್ದು. ಆಮೆನ್, ಹಲ್ಲೆಲೂಯಾ. 5,000 ಜನಗಳಿಗೆ ಯೇಸು ಸ್ವಾಮಿ ಊಟವನ್ನ ಮಾಡಿಸಿದಾಗ ಏನಾಯ್ತು? ಅದ್ಭುತವು ಬಿಡುಗಡೆಯಾಯಿತು. ಊಟ ಮದುವೆ ಮನೆಯಲ್ಲಿ ಕಾನಾ ಊರಿನಲ್ಲಿ ಊಟ ಮಾಡಿದ ಒಡನೆ ದ್ರಾಕ್ಷರಸ ಇಲ್ಲದೆ ಇದ್ದಿದ್ದರಿಂದ ದೇವರು ದ್ರಾಕ್ಷರಸವನ್ನು ಉಂಟು ಮಾಡಿದ್ರು. 5,000 ಜನ ಯೇಸು ಸ್ವಾಮಿಯ ಬಳಿ ಬಂದು 3 ದಿವಸ ಅವರ ಪ್ರಸಂಗವನ್ನ ಕೇಳ್ತಾ ಇದ್ದಾರೆ. ಊಟ ಇಲ್ಲ, ಹಸಿವಿಲ್ಲ, ಏನೂ ಇಲ್ಲ. ಕೊನೆಯಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಇವ್ರಿಗೆ ಊಟ ಕೊಡ್ರಪ್ಪ. ಯಾಕಂದ್ರೆ ನಾನು ಹೇಳಿದಂಥ ಈ ವಾಕ್ಯಗಳು, ಒಡಂಬಡಿಕೆಗಳು ಸ್ಥಾಪನೆ ಆಗ್ಬೇಕಂದ್ರೆ ಏನು ಮಾಡಬೇಕು? ಊಟವನ್ನ ಮಾಡಬೇಕು. ಜಕ್ಕಾಯನ ಮನೆಯಲ್ಲಿ ಊಟವನ್ನ ಮಾಡಿದ್ರು. ಯಾರ ಮನೆ ಊಟ ಮಾಡಿದ್ರು? ಕುಳ್ಳ ಜಕ್ಕಾಯನ ಮನೇಲಿ ಏನು ಮಾಡಿದ್ರು? ಯೇಸು ಸ್ವಾಮಿ. ಯಾಕೆ? ಅವನು ಸಾಲ್ವೇಷನ್ಗೆ ಬರಬೇಕು, ಅವನ ರಕ್ಷಣೆಗೆ ಬರಬೇಕು. ಊಟವಾದ ಮೇಲೆ ರಕ್ಷಣೆ. ಆಮೆನ್. ಆಫ್ಟರ್ ದ ಲಾರ್ಡ್ ರೋಸ್ ಫ್ರಮ್ ದ ಡೆಡ್, ಯೇಸು ಸ್ವಾಮಿ ಪುನರುತ್ಥಾನನಾದ ಮೇಲೆ ಏನಾಯಿತು? ದ ಫಸ್ಟ್ ಥಿಂಗ್ ಹಿ ಡಿಡ್ ಈಸ್ ಟು ಈಟ್ ವಿತ್ ಹಿಸ್ ಡಿಸೈಪಲ್ಸ್. ಯೇಸು ಸ್ವಾಮಿ ಸತ್ತವರಿಂದ ಎದ್ದು ಬಂದ ಮೇಲೆ, ಆಂಡವರು ಉಯಿರ್ತೆಳಿದ ಮೇಲೆ முதலாவது என்ன செய்தார்? தன் சீடரோடு உட்கார்ந்து ಉಣವೆ ಪುಸಿத்தார். ತನ್ನ ಶಿಷ್ಯರ ಬಳಿ ಕೂತ್ಕೊಂಡು ಏನು ಮಾಡಿದ್ರು? ಯೇಸು ಸ್ವಾಮಿ ಊಟವನ್ನ ಮಾಡಿದ್ರು. ಆಮೆನ್, ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಸೊ ಆದ್ರಿಂದ ಇವತ್ತು ನಾವು ತೆಗೆದುಕೊಳ್ಳುವಂಥ ಈ ಕರ್ತನ ಪವಿತ್ರ ಭೋಜನದಲ್ಲಿ ಡೋಂಟ್ ರಿಮೆಂಬರ್ ಸರ್, ರಿಮೆಂಬರ್ ಅಂಡ್ ಲೀವ್ ಇನ್ ದಟ್ ಸಿಚುಯೇಷನ್. ಆ ಸನ್ನಿವೇಶವನ್ನು ಜ್ಞಾಪಿಸ್ಕೊಳ್ಳಿ, ಅದರಲ್ಲಿ ಜೀವನ ಮಾಡಿ, ಅದರಲ್ಲಿ ಜೀವಿಸಿ. ಯಾವ ಸನ್ನಿವೇಶ? ಮೇಲಂತಸ್ತಲ್ಲಿ ಆತ ರೊಟ್ಟಿಯನ್ನು ಮುರಿದು ಕೊಡುವಾಗ, ಇದು ನನ್ನ ಶರೀರ. ದ್ರಾಕ್ಷರಸವನ್ನು ಕೊಡುವಾಗ, ನಿಮ್ಮೆಲ್ಲರ ಪಾಪಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡುವಂಥ ನನ್ನ ರಕ್ತ. ಕಲ್ವಾರಿ ಶಿಲುಬೆಯನ್ನ ಒಂದಿಸ ಅಲ್ಲ ಸರ್, 20 ವರ್ಷಗಳ ಮುಂಚೆ ರಕ್ಷಣೆ ಹೊಂದಿಕೊಂಡಾಗ ಮಾತ್ರ ನೆನೆಸ್ಕೊಳ್ಳೋದಲ್ಲ, ಪ್ರತಿ ದಿವಸ ಪ್ರತಿ ಕ್ಷಣ ಅದನ್ನು ನೆನಪು ಮಾಡಿಕೊಳ್ಳಿ. ನೀವೆಲ್ಲಿ ಬಿದ್ದಿದ್ರಿ, ಇವತ್ತು ಎಲ್ಲಿದ್ದೀರಾ? ಇದಕ್ಕೆಲ್ಲ ಕಾರಣ ಯೇಸುವೆ. ಹಲ್ಲೆಲೂಯಾ. ಊಟಕ್ಕೆ ಅರ್ಥ ಇದೆ. ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ಈ ಕರ್ತನ ಪವಿತ್ರ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ನಮ್ಮ ಹೃದಯಗಳು ಒಡೆಯಲ್ಪಡಲಿ. ನಮ್ಮ ಪಾಪಗಳಿಗಾಗಿ ನಾವು ದೇವರ ಬಳಿ ಮೊರೆ ಇಡೋಣ. ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸಿ ನಿನ್ನ ರಕ್ತ ನನ್ನ ಶುದ್ಧಿ ಮಾಡಲಿ. ನಿನ್ನ ರಕ್ತದಲ್ಲಿ, ನಿನ್ನ ಶರೀರದಲ್ಲಿ ನಾವು ಪಾಲ್ಗೊಳ್ಳುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡು ದೇವರೇ. ನೀನು ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದೆ. ನೀನು ನಿಮ್ಮ ಅಂದ ಚಂದವನ್ನೆಲ್ಲ ಕಳ್ಕೊಂಡೆ ಸ್ವಾಮಿ. ನೀನು ನಮಗೋಸ್ಕರ ಕುರೂಪಿಯಾದೆ. ನಿನ್ನ ಅಕ್ಕಪಕ್ಕದಲ್ಲಿ 2 ಕಳ್ಳರನ್ನ ಹಾಕಿದ್ರು. ಲಾರ್ಡ್, ಪ್ಲೀಸ್ ಹೆಲ್ಪ್ ಮೀ ಟು ಸೀ ದ ವಿಷನ್ಸ್ ಆಫ್ ದ ಕ್ರಾಸ್ ಆಫ್ ಕ್ಯಾಲ್ವರಿ. ஆண்டவரே, நான் உன்னுடைய சிலுவையின் மரணத்தை பார்க்குகிற அந்த வல்லமையான தரிசனங்களை கொடுங்கப்பா. நான் ಅದಕ್ಕುள்ள வாழ வேண்டும். ಇಟ್ ಈಸ್ ದ ಲೈಫ್. ಅದೇ ಜೀವನ ಪ್ರಿಯರೇ, ಮರಿಬೇಡಿ. ಇವತ್ತಿನ ದಿವಸ ಕೂಡ ನಾನು ಯೇಸುವನ್ನು ನೆನಪು ಮಾಡಿಕೊಳ್ಳುವಾಗೆಲ್ಲ ನನ್ನ ಹೃದಯದಲ್ಲಿ ವೇದನೆ ಬರುತ್ತೆ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಕರ್ತನ ಪವಿತ್ರ ಭೋಜನದಲ್ಲಿ ಪಾಲ್ಗೊಳ್ಳೋಣ.
ಎಲ್ಲರೂ ಸೇರಿ ನಾನು ಪ್ರಾರ್ಥಿಸ್ತೇನೆ, ದೇವರ ಆತ್ಮ ನಿಮಗೆ ಶಿಲುಬೆಯ ದರ್ಶನಗಳನ್ನು ಕೊಡಲಿ ಎಂಬುದಾಗಿ. That God gives you the visions of cross of Calvary, how much he suffered. ಆತ ಅನುಭವಿಸಿದ ಪಾಡುಗಳು ಏನು, ಅವರು 7 ಏನಕ್ಕಾಗ ಪಾಡುಪಟ್ಟಾರ್. ರಿಮೆಂಬರ್ ಎಂದರು ಯೇಸುಸ್ವಾಮಿ. ರಿಮೆಂಬರ್, ಜ್ಞಾಪಿಸಿಕೊಳ್ಳಿ, ನನ್ನ ಬರುವಿಕೆಯ ತನಕ ಜ್ಞಾಪಿಸಿಕೊಳ್ಳಿ. ರಿಮೆಂಬರ್ ಅಂದರೆ ಅದರಲ್ಲಿ ಜೀವನ ಮಾಡಿ, ಅದರಲ್ಲಿ ಜೀವಿಸಿ, ನನ್ನ ರಕ್ತದಲ್ಲಿ ನನ್ನ ಶರೀರದಲ್ಲಿ ಜೀವಿಸಿ. ತಂದೆ, ಮಗ ಮತ್ತು ಪರಿಶುದ್ಧಾತ್ಮನ ಹೆಸರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡಂಥವರು, ಯೇಸುವಲ್ಲದೆ ಬೇರೆ ಯಾವ ದೇವರುಗಳನ್ನು ಪೂಜಿಸದೇ ಇರುವಂಥವರು, ದೀಕ್ಷಾಸ್ಥಾನ ತೆಗೆದುಕೊಂಡು ನಿಮ್ಮಲ್ಲಿ ಯಾವ ಕೆಟ್ಟ ಅಭ್ಯಾಸಗಳು ಇರಬಾರ್ದು. பிதா குமாரன் பரிசுத்தாவி நாமத்தினால் முழுங்கி ஞானஸ்நானத்தை பெற்றுக்கொண்டவர், கிறிஸ்து அல்லாமல் வேற எந்த தெய்வங்களையும் பின்பற்றாதவர், ஞானஸ்தானம் வாங்கிக் கொண்டு உங்களுக்குள்ள எந்த கெட்ட பழக்கங்கள் இருக்கக்கூடாது. அவரே என் நேசர். ಥ್ಯಾಂಕ್ ಯು ಲಾರ್ಡ್. ತಲೆ ಮೇಲೆ ಕೈ ಇಟ್ಕೊಳ್ಳಿ, ಎಲ್ಲರೂ ಬಲಗೈ ಇಟ್ಕೊಳ್ಳಿ, ಎಲ್ಲ ಒಲಕರತೆ ತಲೆ ಮೇಲೆ ವೈತುಕೊಳ್ಳುಂಗಳ್. ನಮ್ಮನ್ನು ಯೋಗ್ಯರನ್ನಾಗಿ ಮಾಡಪ್ಪ. ನಿನ್ನ ರಕ್ತದಲ್ಲಿ, ನಿನ್ನ ಶರೀರದಲ್ಲಿ ಪಾಲ್ಗೊಳ್ಳೋದಕ್ಕೂ ಕೊಡೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ. ನಿನ್ನ ಸಾಮರ್ಥ್ಯ ನಮ್ಮ ಮೇಲೆ ಬರಲಿ ಯೇಸುವೇ. ನಿನ್ನ ರಕ್ತ ನಮ್ಮನ್ನು ಸಕಲ ಪಾಪಗಳಿಂದ ಶುದ್ಧೀಕರಿಸಲಿ. ನಿನ್ನ ಪಾಡುಗಳನ್ನು ನಮ್ಮ ಕಣ್ಣು ಮುಂದೆ ತೆಗೆದುಕೊಂಬ ಪವಿತ್ರ ಆತ್ಮನೇ. ಕ್ರಿಸ್ತನ ಶ್ರಮೆಗಳು ನಮ್ಮ ಕಣ್ಣಿಗೆ ಕಾಣಲಿ. ನಾವು ಜ್ಞಾಪಕ ಮಾಡಿಕೊಳ್ಳೋದು ಮಾತ್ರವಲ್ಲ, ಅದರಲ್ಲಿ ಜೀವಿಸುವಂತೆ ಕೃಪೆ ಕೊಡು ಯೇಸುವೆ ನಾಮದಲ್ಲಿ ತಂದೆ, ಆಮೇನ್. ಯಾರ್ಯಾರು ತೆಗೆದುಕೊಳ್ತೀರೋ ಅವ್ರು ಮಾತ್ರ ನಿಂತ್ಕೊಳ್ಳಿ, ಮಿಕ್ಕಿದವ್ರು ಕೂತ್ಕೊಳ್ಳಿ. பங்கு பெறுகிறவள் மட்டும் எழும்பி நில்லுங்கள், இல்லாதவர் உக்காருங்கள். கொடுக்கறதுக்கு ஈஸியாருது. ನನ್ನ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನನ್ನ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೆನ್. ಸಂಪೂರ್ಣವಾದ ನಿಮ್ಮ ಕೃಪೆ, ಶಾಶ್ವತವಾದ ನಿಮ್ಮ ಕೃಪೆ, ಸಂಪೂರ್ಣವಾದ ನಿಮ್ಮ ಕೃಪೆ, ಶಾಶ್ವತವಾದ ನಿಮ್ಮ ಕೃಪೆ. ಬಾಳಿಗೆ ಬಾಳಿಗೆ ಬೆಳಕನ್ನು ಬೆಳಕನ್ನು, ಬಾಳಿಗೆ ಬೆಳಕನ್ನು ನೀಡಿದಂತ ನಿಮ್ಮ ಕೃಪೆ, ನೀಡಿದಂತ ನಿಮ್ಮ ಕೃಪೆ, ಸಂಪೂರ್ಣವಾದ ನಿಮ್ಮ ಕೃಪೆ, ಶಾಶ್ವತವಾದ ನಿಮ್ಮ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತಹ ನಿಮ್ಮ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿಮ್ಮ ಕೃಪೆ, ಪಾಪಿಗೆ
ಬಿಡುಗಡೆ ನೀಡಿದಂತ ನಿಮ್ಮ ಕೃಪೆ ಪರಲೋಕದ ಭಾಗ್ಯವಾ ದಯಪಾಲಿಸಿದ ನಿಮ್ಮ ಕೃಪೆ ಆತ್ಮದೇವರೇ ನಿಮ್ಮ ಕೃಪೆ ಅನಾದಿ ದೇವರೇ ನಿಮ್ಮ ಕೃಪೆ ಪವಿತ್ರಾತ್ಮ ದೇವರೇ ನಿಮ್ಮ ಕೃಪೆ ಅನಾದಿ ದೇವರೇ ನಿಮ್ಮ ಕೃಪೆ என்னை நடத்தும் இயேசுநாதா உமக்கு நன்றி ஐயா எனக்குள் வாழும் எந்த நேசா உமக்கு நன்றி ஐயா என்னை நடத்தும் சொல்லுங்க உமக்கு நன்றி ஐயா எனக்குள் வாழும் எந்த நேசா உமக்கு நன்றி ஐயா வழியாய் வந்தீர் வழியாய் வந்தீர் வாழ்வு தந்தீர் உமக்கு நன்றி ஐயா வழியாய் வந்தீர் வாழ்வு தந்தீர் உமக்கு நன்றி ஐயா அழிவு நின்று பாதுகாத்தீர் உமக்கு நன்றி ஐயா அழிவில் நின்று பாதுகாத்தீர் உமக்கு நன்றி ஐயா என்னை நடத்தும் அப்பா உமக்கு நன்றி ஐயா எனக்குள் வாழும் எந்த நேசா உமக்கு நன்றி ஐயா உமக்கு நன்றி ஐயா ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನಮ್ಮಯೇ ನಮಗೋಸ್ಕರ ಮುರಿಯಲ್ಪಟ್ಟ ಆತನ ಶರೀರ ಯೇಸುವಿಗೆ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್ ಉಪಕಾರಕ್ಕೆ ಎಂದೆಂದು ಅಣ ವಂದಿಸುವೆ ಸ್ತೋತ್ರದಿಂದಲೇ ಸುರಾಜನ ನಮಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ನಾ ವಂದಿಸುವೆ ಎಂದೆಂದು ನಾ ಹಳೆ ಒಡಂಬಡಿಕೆಯಲ್ಲಿ ಬೆಟ್ಟದ ಮೇಲೆ ಸ್ಥಾಪಿತವಾದಂತಹ ಮರಣ ಕೊಡುವಂಥ ಒಡಂಬಡಿಕೆ ಮೋಶೆಗೆ ಕೊಡಲ್ಪಡಿತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಮೇಲಂತಸ್ತಲ್ಲಿ ಯೇಸುವಿನಿಂದ ಕೊಡಲ್ಪಟ್ಟಂತಹ ಒಡಂಬಡಿಕೆ ನಿತ್ಯ ಜೀವದ ಒಡಂಬಡಿಕೆ, ಕೃಪೆಯ ಒಡಂಬಡಿಕೆ, ಕ್ಷಮಿಸುವಂಥ ಒಡಂಬಡಿಕೆ, ಮನ್ನಿಸುವಂಥ ಒಡಂಬಡಿಕೆ, ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುವಂಥ ಒಡಂಬಡಿಕೆಯನ್ನು ಆತ ಸ್ಥಾಪನೆ ಮಾಡಿದ. ತನ್ನ ಶಿಷ್ಯರೊಂದಿಗೆ ಊಟ ಮಾಡಿದ ಮೇಲೆ ಇದು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವಂಥ ನನ್ನ ರಕ್ತ,
ಅನೇಕರ ಪಾಪಗಳಿಗೋಸ್ಕರ ಈ ರಕ್ತವನ್ನು ನಾನು ಸುರಿಸ್ತಾ ಇದ್ದೇನೆ. ಇದು ನನ್ನ ಮುರಿಯಲ್ಪಟ್ಟ ಶರೀರ. ನೀವು ಇದರಲ್ಲಿ ಪಾಲ್ಗೊಳ್ಳದೆ ಹೋದರೆ ನಿಮಗೆ ನಿತ್ಯ ಜೀವ ಇಲ್ಲ ಎಂಬುದಾಗಿ ಆತ ಹೇಳಿದ್ದಾನೆ. ಫಾದರ್, ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ಯುವರ್ ಬಿಗಾಟನ್ ಸನ್. Thank you for allowing him to on the cross of Calvary. அவருடைய பாடுகளுக்காக நாங்கள் ஸ்தோத்திரம் செய்கிறோம். அவருடைய தழும்புகளுக்காக ஸ்தோத்திரம் செய்கிறோம். அவருடைய காயங்களுக்காக ஸ்தோத்திரம் செய்கிறோம். அவருடைய முள் கிரீட்டங்களுக்காக நாங்கள் ஸ்தோத்திரம் செய்கிறோம் அப்பா. We believe in you, Lord. Thank you. ಇವತ್ತು ನಮಗೆ ಕೂಡ ಆತನೊಂದಿಗೆ ಊಟ ಮಾಡುವ ಕೃಪೆ ಆತ ಕೊಟ್ಟಿದ್ದಾನೆ. ಇದು ಅನ್ಯೋನ್ಯತೆಯ ಕೃಪೆ. ಇಟ್ ಈಸ್ ಅ ಫೆಲೋಶಿಪ್ ಮೀಲ್. ಎಲ್ಲರೂ ಬಾಯಲ್ಲಿ ಹಾಕಿಕೊಳ್ಳೋಣ, ಬಾಯಲ್ಲಿ ಪೋಟುಕೊಂಡು ಪುಸಿಕೆಲ್ಲಮ್ಮ. ನೀವು ಇದರಲ್ಲಿ ಪಾಲ್ಗೊಂಡಿದ್ದೀರಾ? ಇದೆಲ್ಲ ಪಂಗು ಪೆಟ್ಟಿರುக்கிறೀಂಗೋ ಇಲ್ಲಿಯಾ? ವಿ ಹ್ಯಾಡ್ ಎ ಮೀಲ್ ವಿತ್ ಗಾಡ್. ದೇವರೊಂದಿಗೆ ಊಟ ಮಾಡಿದ್ದೇವೆ. ಹಾಗಾದರೆ ನಿಮಗೆ ವಾಸಿ ಆಗಬೇಕು, ಬಿಡುಗಡೆಗಳಾಗಬೇಕು, ಅದ್ಭುತಗಳು ಆಗಲೇಬೇಕು. ದಿಸ್ ಮೀಲ್ ವಿಲ್ ರಿಲೀಸ್ ದ ಪವರ್ ಆಫ್ ಮಿರಕಲ್. இந்த புசிப்பு உங்களுக்கு அற்புதங்களை செய்கிற வல்லமையை விடுதலை செய்கிறது. I pray for you. ಓ ಥ್ಯಾಂಕ್ ಯು ಲಾರ್ಡ್. ನಾನು ನಿಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾರ್ಯಾರು ಕರ್ತನ ಪವಿತ್ರ ಭೋಜನದಲ್ಲಿ ಪಾಲ್ಗೊಂಡಿದ್ದೀವೋ ಅವರೆಲ್ಲರಿಗೂ ಸ್ವಾಮಿ ಅದ್ಭುತಗಳು ನೆರವೇರಲಿ ಯೇಸುವಿನ ನಾಮದಲ್ಲಿ. ವ್ಯಾಧಿಗಳು ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ. ಸೈತಾನನ ಕಟ್ಟುಗಳು ಮುರಿಯಲಿ ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ. ಮಾಟ ಮಂತ್ರಗಳು ಮುರಿಯಲಿ ಯೇಸುವಿನ ನಾಮದಲ್ಲಿ ಸ್ವಾಮಿ. ನಿನ್ನ ಜನಗಳು ಆರೋಗ್ಯವಾಗಲಿ, ನಿನ್ನ ಜನಗಳು ಬಿಡುಗಡೆಯಾಗಲಿ, ನಿನ್ನ ಜನಗಳು ತೃಪ್ತಿಯಾಗಲಿ, ಸಂತೃಪ್ತಿಯಾಗಲಿ ಯೇಸುವಿನ ನಾಮದಲ್ಲಿ ತಂದೆ. ಯೇಸುವಿನ ನಾಮದಲ್ಲಿ ತಂದೆ. ಪವಿತ್ರಾತ್ಮನು ಆ ಕಾರ್ಯ ಮಾಡ್ತಾ ಇದ್ದಾನೆ. ಜೋರ ಕೈಗಳನ್ನು ತಟ್ಟಿ ಪರಿಶುದ್ಧ ಆವಿಯಾನವರೇ ಮಹಿಮೆ ಪಡ್ತಲಾಮ. ಲೆಟ್ ಬಿ ಎ ಮಿರಕಲ್ ಈಸ್ ಹ್ಯಾಪನಿಂಗ್ ಟು ಯು. ಮಿರಕಲ್ ಈಸ್ ಹ್ಯಾಪನಿಂಗ್ ಟು ಯು. ನಿಮ್ಮೊಬ್ಬೊಬ್ಬರಿಗೂ ಇಲ್ಲಿ ಅದ್ಭುತಗಳು ನಡೀತಾ ಇದೆ. ಅದ್ಭುತಗಳು ನಡೀತಾ ಇದೆ ಯೇಸುವಿನ ನಾಮದಲ್ಲಿ. ಅದ್ಭುತಗಳು ನಡೀತಾ ಇದೆ. ಯಾಕಂದ್ರೆ ನಾವು ಕರ್ತನ ಜೊತೆಯಲ್ಲಿ ಊಟ ಮಾಡಿದ್ದೇವೆ. ಕರ್ತರೋಡು ನಾங்கள் புசித்திருக்கிறோம். ಆಮೆನ್, ಆಮೆನ್, ಆಮೆನ್. ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ಳಿ. ನಿಮ್ಮ ವಿರುದ್ಧವಾಗಿ ಯಾವ ಮಾಟವೂ ಇಲ್ಲ. ನಿಮ್ಮ ವಿರುದ್ಧವಾಗಿ ಯಾವ ಮಂತ್ರವೂ ಇಲ್ಲ. ನಿಮ್ಮ ವಿರುದ್ಧವಾಗಿ ಯಾವ ಕಣಿಯೂ ಇಲ್ಲ. ನಿಮ್ಮ ವಿರುದ್ಧವಾಗಿ ಯಾವ ಜ್ಯೋತಿಷ್ಯವಿಲ್ಲ. ನಿಮ್ಮ ವಿರುದ್ಧವಾಗಿ ಸೈತಾನನ ಯಾವ ತಂತ್ರೋಪಾಯಗಳು ಇಲ್ಲ. ಯಾಕಂದ್ರೆ ನಿಮ್ಮ ಮೇಲೆ ಯೇಸುವಿನ ರಕ್ತ ಇದೆ. ನಿಮ್ಮ ಮನೆಯ ಮೇಲೆ ಯೇಸುವಿನ ರಕ್ತ ಇದೆ. ನಿಮ್ಮ ಮಕ್ಕಳ ಮೇಲೆ ಯೇಸುವಿನ ರಕ್ತ ಇದೆ. ನಿಮಗೆ ಸಂಬಂಧಪಟ್ಟ ಎಲ್ಲವುಗಳ ಮೇಲೆ ಯೇಸುವಿನ ರಕ್ತ ಇದೆ. ಆ ರಕ್ತ ನಿಮ್ಮನ್ನು ಕಾಪಾಡುತ್ತೆ. ಓ ಥ್ಯಾಂಕ್ ಯು ಲಾರ್ಡ್. ಯೇಸು ಕ್ರಿಸ್ತುವಿನ ರಕ್ತಂ ಜಯ. ಯೇಸು ಕ್ರಿಸ್ತುವಿನ ರಕ್ತಂ ಜಯ. ಯೇಸು ಕ್ರಿಸ್ತುವಿನ ರಕ್ತಂ ಜಯ.